ನಾವು ಲೂಕನ ಬರೆದ ಸುವಾರ್ತೆ ಅದರ 12ನೇ ಅಧ್ಯಾಯದ 4ನೇ ಮತ್ತು 5ನೇ ವಚನ. ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ, ಆ ದೇಹವನ್ನು ಕೊಂದು ಆ ಅದಕ್ಕಿಂತ ಹೆಚ್ಚಿನದೇನು ಮಾಡಲಾರದವರಿಗೆ ಹೆದರಬೇಡಿರಿ. ನೀವು ಯಾರಿಗೆ ಹೆದರಬೇಕೋ ನಿಮಗೆ ತಿಳಿಸುತ್ತೇನೆ. ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕು. ಹೌದು, ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ. ಶುಕ್ರವಾರ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮರು ನನಗೆ ಒಂದೇ ಒಂದು ಶಬ್ದ, ದೇವರ ಭಯ. ದೇವರ ಭಯದ ಕುರಿತಾಗಿ ಮಾತಾಡಬೇಕೆಂಬುದಾಗಿ ಪರಿಶುದ್ಧಾತ್ಮರು ನನಗೆ ಅದು ತಿಳಿಸಿದಾಗ ನಾನು ವಾಕ್ಯವನ್ನು ತೆಗೆದು ನೋಡುವಾಗ ದೇವರ ಪರಿಶುದ್ಧಾತ್ಮರು ಈ ವಾಕ್ಯದ ಕೂಡ ಮಾತನಾಡಿದ. ದೇವರಿಗೆ ಸ್ತೋತ್ರ. ದೇಹವನ್ನು ಕೊಂದು ಅದಕ್ಕೆ ಹೆಚ್ಚಿನದೇನೂ ಮಾಡಲಾರದವರಿಗೆ ಭಯಪಡಬೇಡ್ರಿ. ನೀವು ಯಾರಿಗೆ ಹೆದರಬೇಕೋ ನಿಮಗೆ ಹೇಳುತ್ತೇನೆ. ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರ ಉಳ್ಳವನಿಗೆ ಹೆದರಬೇಕು. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಭಯ ಎಂಬುದು ಬಹಳ, ಎಲ್ಲ ಜನ ಎಲ್ಲಿ ಹೋದರೂ ಕೂಡ ಭಯ ಎಂಬ ಪದಕ್ಕೆ ಬಹಳ ಒಂದು ಅರ್ಥ ಇದೆ. ಅದೇ ರೀತಿಯಲ್ಲಿ ಜನರು ಇವತ್ತು ಆ ವಿಷಯಕ್ಕೆ ಭಯಪಡ್ತಾ ಇಲ್ಲ. ಇವತ್ತು ಜನರು ಭಯಪಡುವಂಥದ್ದು ಬೇರೆ. ಹಲ್ಲೆಲೂಯಾ. ಈ ಚಿಕ್ಕ ಮಕ್ಕಳು ನಾವು ಒಂದು ಚಿಕ್ಕ ವಿಷಯ ಹೇಳಬೇಕಂದ್ರೆ, ಚಿಕ್ಕ ಮಕ್ಕಳು ಏನಾದರೂ ಒಂದು ಸಣ್ಣ ಜಂತು ಕಂಡ್ರೆ ಭಯಪಡ್ತಾರೆ, ಒಂದು ಕೀಟ ನೋಡಿದ್ರೆ ಭಯಪಡ್ತಾರೆ. ಹಲ್ಲೆಲೂಯಾ. ಇವತ್ತು ವಿವಿಧವಾದ ರೀತಿಯಲ್ಲಿ ಜನರು ಭಯಪಡ್ತಾ ಇದ್ದಾರೆ. ಈ ಲೋಕದಲ್ಲಿ ನೋಡುವಾಗ ಜನರು ಮನುಷ್ಯರಿಗೆ ಭಯಪಡ್ತಾರೆ, ಹಣ ಇದ್ದರಿಗೆ ಭಯಪಡ್ತಾರೆ, ಕಳ್ಳರಿಗೆ ಭಯಪಡ್ತಾರೆ, ಅಥವಾ ಮೋಸಗಾರರಿಗೆ ಮೋಸ ಮಾಡೋರಿದ್ದಾರೆ ಅವ್ರಿಗೆ ಭಯಪಡ್ತಾರೆ. ಇವತ್ತು ಏನಾದರೂ ಸಣ್ಣ ಪುಟ್ಟ ಒಂದು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಒಂದು ಮೆಸೇಜ್ ಬಂದರೆ ಸಾಕು ಅದಕ್ಕೆ ಭಯಪಡ್ತಾರೆ, ಹಣದ ವಿಷಯದಲ್ಲಿ ಭಯಪಡ್ತಾರೆ, ಅನೇಕ ವಿಷಯಗಳನ್ನು ಭಯಪಡೋದು ನೋಡ್ತೇವೆ. ಆದರೆ ಲೋಕದ ಜನರಿಗೆ, ಅದರ ಕೆಲವು ವಿಶ್ವಾಸಿಗಳಿಗೂ ಕೂಡ ಗೊತ್ತಿಲ್ಲ ದೇವರಿನ ಯಾರಿಗೆ ಭಯಪಡಬೇಕು. ಹಲ್ಲೆಲೂಯಾ. ನಾವು ಭಯಪಡುವ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ಯಾರಿಗೆ ಭಯಪಡಬೇಕು. ನೋಡಿ, ನಾನು ಹೇಳೋದಾದರೆ, ನಿಜವಾಗಲೂ ಒಂದು ಸಭೆಯಲ್ಲಿ ದೇವರ ಭಯ ಬಂದರೆ ನಾವು ಒಂದು ಕಡೆ, ನಾನು ಆ ವಾಕ್ಯ ಓಪನ್ ಮಾಡಲಿಕ್ಕೆ ಹೋಗೋದಿಲ್ಲ, ಎಲ್ರಿಗೂ ಗೊತ್ತಿರುವಂಥ ವಚನ. ನಾವು ವಿಮೋಚನ ಕಾಂಡ 20ನೇ ಅಧ್ಯಾಯ ಓದಿದಾಗ ಅಲ್ಲಿ ನೋಡ್ತೇವೆ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು. ಹಲ್ಲೆಲೂಯಾ. ಇವರನ್ನು ಗೌರವಿಸೋರು ಯಾರು ತಂದೆ ತಾಯಿಗಳನ್ನು ಗೌರವಿಸ್ತಾರೆ? ಹಲ್ಲೆಲೂಯಾ. ಈ ದೇವರಿಗೆ ಭಯಪಡುವವರು ಏನು ಮಾಡ್ತಾರೆ? ತಂದೆ ತಾಯಿಗಳಿಗೆ ಭಯಪಡ್ತಾರೆ. ಎಸ್, ಹಲ್ಲೆಲೂಯಾ. ಕಾರಣ ಈ ಭಯ ಎಲ್ಲಿಂದ ಬರುತ್ತೆ? ತಂದೆ ತಾಯಿಗಳು ದೇವರಿಗೆ ಭಯಪಟ್ಟರೆ ಅವರ ಮಕ್ಕಳು ತಂದೆ ತಾಯಿಗೆ ಭಯಪಡ್ತಾರೆ. ಆದರೆ ಈ ತಂದೆ ತಾಯಿಗಳು ದೇವರಿಗೆ ಭಯಪಡಬೇಕಾದ್ರೆ ಆ ಭಯ ಕಲಿಸಿದ ಯಾರು? ದೇವರು. ಈ ಭಯ ಅಂದರೆ ಹೆದರಿಕೆ ಅಲ್ಲ, ಆ ಭಯ ಅಂದರೆ ದೇವರನ್ನು ಗೌರವಿಸುವುದು. ಹಲ್ಲೆಲೂಯಾ. ದೇವರನ್ನು ಗೌರವಿಸುವುದು. ಅದಕ್ಕೆ ತುಂಬ ಪೂರಕವಾದ ವಾಕ್ಯ ದೇವರು ಕೊಟ್ಟಿದ್ದಾರೆ. ನಾನು ಅದನ್ನು ಒಂದೊಂದಾಗಿ ವಿವರಿಸ್ತೇನೆ. ನಾನು ಮೊದಲನೇದಾಗಿ ಹೋಗುವಾಗ ಅದಕ್ಕೆ ಕೆಲವೊಂದು ಪೀಠಿಕೆಗಳ ಕೂಡ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ದೇವರಿಗೆ ಸ್ತೋತ್ರ. ದೇವರ ಭಯ ಬಂದರೆ ನಾವು ಮೊದಲನೇದಾಗಿ ತಂದೆ ತಾಯಿಗಳನ್ನು ನಾವು ಗೌರವಿಸ್ತೇವೆ ಅಲ್ವಾ? ಹಲ್ಲೆಲೂಯಾ. ಇವತ್ತು ನಾನು ಪ್ರಪಂಚದಲ್ಲಿ ಎಲ್ಲೂ ಕೂಡ ಯಾವ ಕಡೆ ಹೋದರೂ ಕೂಡ ಇವತ್ತು ಚಿಕ್ಕ ಮಕ್ಕಳು ಕೂಡ ತಂದೆ ತಾಯಿಗಳಿಗೆ ಭಯಪಡಲ್ಲ. ಕಾರಣ, ತಂದೆ ತಾಯಿಗಳು ದೇವರಿಗೆ ಭಯಪಡಲ್ಲ. ದೇವರ ಭಯ ಇದ್ದರೆ ತಂದೆ ತಾಯಿಗಳು ಕೂಡ ಏನು ಮಾಡ್ತಾರೆ? ತಮ್ಮ ಮಕ್ಕಳಿಗೆ ಭಯವನ್ನು ಕಲಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನೋಡಿ, ತಂದೆ ತಾಯಿ ಅಂದರೆ ನಾವು ತಂದೆ ತಾಯಿಗಳನ್ನು ನಾವು ಗೌರವಿಸಿದರೆ ನಾವು ಹಿರಿಯರನ್ನು ಗೌರವಿಸ್ತೇವೆ. ಹಲ್ಲೆಲೂಯಾ. ಒಂದು ಕಾಲ ಇತ್ತು, ನಮಗೆ ಗೊತ್ತು. ಒಂದು ಕಾಲದಲ್ಲಿ ನಾವು ಚಿಕ್ಕದಾಗಿರುವಾಗ ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಮ್ಮ ಒಬ್ಬ ಹಿರಿಯರಿಗೆ ಗೌರವ ಕೊಡ್ತೇವೆ. ತಂದೆ ತಾಯಿಗಳು ಕಲಿಸ್ತಾರೆ. ಹಲ್ಲೆಲೂಯಾ. ಅವ್ರು ಬಂದರೆ ಅವರಿಗೆ ಗೌರವಿಸಬೇಕು, ಅವ್ರಿಗೆ ಬಂದರೆ ಅವರಿಗೆ ಚೇರ್ ಕೊಡಬೇಕು, ನಾವು ಕೆಳಗೆ ಕೂತ್ಕೋಬೇಕು, ಇದೆಲ್ಲ ಕಲಿಸ್ಕೊಡ್ತಿದ್ರು. ಹೌದಲ್ವಾ? ನಮ್ಮ ಜೀವ ಒಂದು ಕಾಲದಲ್ಲಿ ನಾವು ಎಲ್ರಿಗೂ ಭಯ ಪಡ್ತಿದ್ದೆವು. ಈ ಒಂದು ಸಮಯ ಬಂದಿದೆ, ಈಗ ಒಂದು ನೂತನವಾದ ಮಾಡರ್ನ್ ಒಂದು ಯುಗದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ತಂದೆ ತಾಯಿಗಳಿಗೆ ಭಯ ಇಲ್ಲ, ಟೀಚರ್ಸ್ಗೆ ಭಯ ಇಲ್ಲ, ಹಿರಿಯರಿಗೆ ಭಯ ಇಲ್ಲ, ಅಧಿಕಾರಿಗೆ ಭಯಪಡಲ್ಲ. ಕಾರಣ, ಇದು ಅಂತ್ಯಕಾಲ. ಹಲ್ಲೆಲೂಯಾ. ನಾವು ಯಾವ ಯುಗದಲ್ಲಿದ್ದೇವೆ ನಾವು ಅದಕ್ಕಾಗಿ ದೇವರು ಪರಿಶುದ್ಧಾತ್ಮನ ತಿಳಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನೋಡಿ, ಒಂದು ವೇಳೆ ಹೊಸದಾಗಿ ಮದುವೆಯಾಗಿ ಹೋದಾಗ ಅವ್ರು ಏನು ಮಾಡ್ತಾರೆ? ಅತ್ತೆ ಮಾವರಿಗೆ ಭಯಪಡ್ತಾರೆ. ಹೌದಲ್ವಾ? ದೇವರಿಗೆ ಸ್ತೋತ್ರ. ಆದರೆ ಅದನ್ನು ಭಯಪಡುವವರು ಅತ್ತೆ ಮಾವನಿಗೆ ಭಯಪಡ್ತಾರೆ ಅಂದರೆ ಅವರು ಮೊದಲು ದೇವರನ್ನು ಪ್ರೀತಿ ಮಾಡ್ತಾರೆ. ದೇವರನ್ನು ಪ್ರೀತಿ ಮಾಡುವವರು ಅತ್ತೆ ಮಾವನಿಗೆ ಭಯಪಡ್ತಾರೆ.
ಗೌರವಿಸ್ತಾರೆ. ಅಂದರೆ ಕಾರಣ ಅವರು ದೇವರನ್ನು ಪ್ರೀತಿಸ್ತಾರೆ, ದೇವರಿಗೆ ಭಯಪಡ್ತಾರೆ. ಯಾಕೆ ಕಾರಣ? ಅದಕ್ಕೆ ತುಂಬ ವಿಷಯ ಇದೆ. ದೇವರಿಗೆ ಸ್ತೋತ್ರ. ದೇವರಿಗೆ ಭಯಭಕ್ತಿ ಉಳ್ಳ ಕುಟುಂಬವಾದರೆ ಆ ಮಕ್ಕಳು, ಅವರ ಮಕ್ಕಳು ತಾನೆ. ಯಾಕೆಂದರೆ ಮೊದಲೊಂದು ಒಂದು ಕುಟುಂಬ ಅಂದರೆ ತುಂಬು ಕುಟುಂಬ, ಒಂದು ಮನೆ ಅಂದರೆ ತುಂಬು ಕುಟುಂಬ ಇರ್ತಿತ್ತು, ಹೌದಲ್ವಾ? ಆ ಕಾಲದಲ್ಲಿ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಅವರಿಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಈಗ ಒಂದು ಕುಟುಂಬ, ಇಷ್ಟು ಜನರು ಇರುವಾಗ ಅದರಲ್ಲೊಂದು ಏನಿತ್ತು, ಒಂದು ಕುಟುಂಬದಲ್ಲಿ ಅದಕ್ಕೊಬ್ಬ ಯಜಮಾನ ಇರ್ತಿದ್ದ. ಹಾಲೆಲೂಯಾ. ಆ ಯಜಮಾನನಿಗೆ ಅವನೆಲ್ಲಾದ್ರೂ ಬಂದಂತ ಗೊತ್ತಾದರೆ ಎಲ್ಲ ಮನೆ ಶಾಂತ ಆಗಿರುತ್ತೆ. ಎಸ್, ಹಾಲೆಲೂಯಾ. ಈಗ ಕಾಲ ಬದಲಾಗಿದೆ, ಕಾಲ ಹಾಗೇ ಇದೆ, ಜನರು ಬದಲಾಗಿದ್ದಾರೆ. ಮಳೆಗಾಲ, ಚಳಿಗಾಲ, ಬೇಸಿಗೆಯಲ್ಲೆಲ್ಲ ಹಾಗೇ ಇದೆ, ಏನು ಬದಲಾಗಿಲ್ಲ. ಆದರೆ ಜನರು ಬದಲಾಗಿದ್ದಾರೆ. ಹಾಲೆಲೂಯಾ. ಹಿರಿಯರನ್ನು ಕಂಡ್ರೆ ಮೊದಲು ನಾವು ಬಸ್ಸಲ್ಲಿ ಹೋಗುವಾಗ ಯಾರಾದರೂ ಹಿರಿಯವರು ನಡ್ಕೊಂಡು ಬಂದರೆ ಸೀಟ್ ಇಲ್ಲದಿದ್ದರೆ ನಾವು ಸೀಟ್ ಬಿಟ್ಕೊಂಡು ಕೊಳ್ತಿದ್ದೇವೆ, ಸೀಟ್ ಬಿಟ್ಟು ಅವರಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೇವೆ. ಇವಾಗ ಅವನೇನು ನೀವು ಕೂತ್ಕೊಂಡು ಅವನು ಅಲ್ಲಾಡ್ರೆ ಬಿದ್ದರೂ ಕೂಡ ಅವರನ್ನು ಯಾರು ಕೇಳುವರಿಲ್ಲ. ಕಾರಣ ಭಯ ಇಲ್ಲ. ಒಬ್ಬ ಗರ್ಭಿಣಿ ಸ್ತ್ರೀ ಬಂದರೆ, ನಾನು ಎಷ್ಟೋ ಸಾರಿ ನಾನು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನಾವೇನು ಮಾಡ್ತಿದ್ದೇವೆ ಅಂದರೆ ನಮ್ಮ ಸೀಟ್ ಬಿಟ್ಕೊಂಡು ಅವರಿಗೆ ಕೂತ್ಕೊಳ್ಳಿ ಕೊಡ್ತಿದ್ದೇವೆ. ಒಬ್ಬ ಸ್ತ್ರೀ ಯಾರಾದರೂ ಮಗು ಇಟ್ಕೊಂಡು ಬಂದರೆ ನಾವು ಅವರಿಗೆ ಸೀಟ್ ಬಿಟ್ಕೊಳ್ತಿದ್ದೇವೆ. ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾರೆ. ಇವತ್ತು ನಾನು ಎಷ್ಟೊಂದು ಜನ ಬಸ್ಸಲ್ಲಿ ನಾನು ಪ್ರಯಾಣ ಮಾಡುವಾಗ ನೋಡ್ತೇನೆ, ಮಕ್ಕಳು ಇಟ್ಕೊಂಡವರಾಗಿರಲಿ, ಗರ್ಭಿಣಿ ಸ್ತ್ರೀ ಇರಲಿ, ಯಾರು ಕೇರೆ ಮಾಡಲ್ಲ. ಕಾರಣ ದೇವರ ಭಯ ಇಲ್ಲ. ಹಾಲೆಲೂಯಾ. ಅದಕ್ಕಾಗಿ ಇವತ್ತು ನಾನು ಶಾಲೆ ಯಾಕೆಂದರೆ ಒಂದೊಂದು ಹಂತವಾಗಿ ನಾನು ಬರ್ತೇನೆ, ಆಮೇಲೆ ಅದರ ಕೂಡ ನಾನು ವಾಕ್ಯದ ಕೂಡ ದೇವರಿಗೆ ಮಾತಾಡ್ತೇನೆ. ದೇವರಿಗೆ ಸ್ತೋತ್ರ. ನಾವು ಕೆಲವು ಸರಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷಿಸ್ತೇವೆ, ಅವರಿಗೆ ಶಿಕ್ಷೆ ಕೊಡ್ತಿದ್ದೇವೆ. ಕಾರಣ ಅವರಿಗೆ ಆ ಶಿಕ್ಷಿಸುವಾಗ ನಾವು ಇಂಥದ್ದು ಮಾಡಬಾರ್ದು. ಯಾಕೆ ಆ ಮಕ್ಕಳನ್ನು ಶಿಕ್ಷೆ ಕೊಡ್ತೇವೆ ಅಂದರೆ, ಶಿಕ್ಷಿಸ್ತೇವೆ ಅಥವಾ ದಂಡಿಸ್ತೇವೆ, ಹೊಡಿತೇವೆ, ಯಾಕೆಂದರೆ ಆ ಮಕ್ಕಳಿಗೆ ದೇವರ ಭಯ ಬರಬೇಕು. ಹಾಲೆಲೂಯಾ. ಅವ್ರು ನೆಕ್ಸ್ಟ್ ಆ ತಪ್ಪು ಮಾಡಬಾರ್ದು, ಇನ್ನೊಬ್ಬರಿಗೆ ಬೈಬಾರ್ದು. ಒಂದು ವೇಳೆ ಯಾರಾದರೂ ಕೇಳಿದ್ರೆ ನೀನು ಎಲ್ಲಿಯವನಂದ್ರೆ, ನಾನು ಇಂಥ ಊರಿನ ಇಂಥವರ ಮನೆಯ ಇಂಥ ಮನೆಯಲ್ಲಿರುವವನು. ಹಾಲೆಲೂಯಾ. ಹೌದಾ? ಕಾರಣ ಅವರು ಹೇಳುವಾಗಲೇ ಗೊತ್ತಾಗುತ್ತೆ ಆ ಮನೆಯವರು ಅವರಲ್ಲಿ ಮನೆಯಲ್ಲಿ ಭಯ ಭಕ್ತಿ ಇದೆ, ಅವರು ದೇವರಿಗೆ ಭಯಪಡ್ತಾರೆ, ಅವರು ಹಿರಿಯನ್ನು ಗೌರವಿಸ್ತಾರೆ, ತಂದೆ ತಾಯಿಗಳನ್ನು ಗೌರವಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಅದು ಸಂಸ್ಕೃತಿ, ನಿಮ್ಮ ಪಟ್ಟಣದ, ನಿಮ್ಮ ಮನೆಯ ಒಂದು ಸಂಸ್ಕೃತಿ ಅನ್ನೋದು ತೋರಿಸುತ್ತೆ. ಹಾಲೆಲೂಯಾ. ಅದು ಕಾರಣ ದೇವರಿಗೆ ಭಯಪಡುವಂಥದ್ದಾಗಿದೆ. ಕಾರಣ ಅದರಿಂದ ದೇವರಿಗೆ ಭಯಪಡುವವರು ಎಲ್ಲರನ್ನೊಬ್ಬರನ್ನೊಬ್ಬರನ್ನು ಗೌರವಿಸ್ತಾರೆ. ದೇವರಿಗೆ ಸ್ತೋತ್ರ. ಹಾಗೆ ಇನ್ನೊಂದು ಕಡೆ ನಾನು ಶಾಲೆ ವಿಷಯ ಬಂದಾಗ, ಶಾಲೆಯಲ್ಲಿ ಶಿಕ್ಷಕರು ತಮ್ಮ ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಿದ್ರು. ಈಗ ಎಲ್ಲಾದರೂ ಮಕ್ಕಳಿಗೆ ಹೊಡೆದ್ರೆ ಕಂಪ್ಲೇಂಟ್ ಕೊಡ್ತಾರೆ, ಅವರನ್ನು ಜೈಲಿಗೆ ಹಾಕ್ತಾರೆ. ಗುರುಗಳಿಗೆ ಭಯಪಡಲ್ಲ. ಕಾರಣ ಇವರು ದೇವರಿಗೆ ಭಯಪಡಲ್ಲ. ತಂದೆ ತಾಯಿಗಳು ದೇವರಿಗೆ ಭಯಪಡಲ್ಲ. ನಾಳೆ ಇದೇ ಮಕ್ಕಳು ಇವತ್ತು ಶಿಕ್ಷಕರನ್ನು ಸೆರೆಮನೆಗೆ ಹಾಕಿದ ಮಕ್ಕಳು ನಾಳೆ ತಂದೆ ತಾಯಿಗಳನ್ನು ಸೆರೆಮನೆಗೆ ಹಾಕ್ತಾರೆ, ಅನಾಥಾಶ್ರಮಕ್ಕೆ ಹಾಕ್ತಾರೆ. ಹಾಲೆಲೂಯಾ. ಗಿಡವಾಗಿ ಬಾಗಿದ್ರೆ ಅದು ಮರವಾಗಿ ಬಾಗುವುದು. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಆದ್ದರಿಂದ ನಾವು ತಿಳ್ಕೋಬೇಕು, ನಮ್ಮ ತಂದೆ ತಾಯಿಗಳಿಗೆ ನಾವು ಭಯಪಡಬೇಕು. ತಂದೆ ತಾಯಿಗಳು ನೋಡಿ, ಒಂದು ವೇಳೆ ನೋಡಿ, ಒಂದು ಕಾಲ ಇತ್ತು, ನಾವು ಇವತ್ತು ಎಲ್ಲಾದರೂ ಮನೆ ಬಿಟ್ಟು ಎಲ್ಲಾದರೂ ಹೋಗಬೇಕಾದ್ರೂ ಕೂಡ ಅಪ್ಪ ಅಮ್ಮನಿಗೆ ಮನೆಯಲ್ಲಿ ಯಾರಿರ್ತಾರೋ ಇಂಥ ಕಡೆ ಹೋಗ್ತೇವೆ ಅಂತ ಹೋಗ್ತಾರೆ. ಕಾರಣ ಭಯ. ಇವತ್ತು ಸ್ವತಃ ಗಂಡ ಆಗಲಿ ಹೆಂಡತಿ ಆಗಲಿ ಮನೆ ಎಲ್ಲ ಹೋಗುವಾಗರು ಅಲ್ಲಿ ಹೇಳಲ್ಲ, ತಂದೆ ತಾಯಿಗೆ ಹೇಳಲ್ಲ, ಅವ್ರಿಗೆ ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಕಾರಣ ಭಯ ಇಲ್ಲ. ಆಮೇನ್. ಈ ದೇವರ ಭಯ ಇದ್ದವರು ಮಾತ್ರ ಈ ಕಾರ್ಯಗಳನ್ನು ಮಾಡುವುದು. ದೇವರಿಗೆ ಸ್ತೋತ್ರ. ಆದ್ದರಿಂದ ನಾವು ಹಳೆ ಒಡಂಬಡಿಕೆ ಕಾಲದಲ್ಲಿ ಒಂದು ಕಡೆ ನೋಡಿದರೆ, ಧರ್ಮೋಪದೇಶ ಕಾಂಡ 18ರಿಂದ 21ನೇ ವಚನ ತನಕ, ಒಬ್ಬ ಮಗನು ತಂದೆ ತಾಯಿಗಳ ಆಜ್ಞೆಗೆ ಒಳಗಾಗದೆ ಶಿಕ್ಷಿಸಲ್ಪಟ್ಟರು ಮೊಂಡನು ಅವಿಧೇಯನು ಆಗಿ ಅವರ ಮಾತನ್ನು ಕೇಳದೆ ಹೋದರೆ ತಂದೆ ತಾಯಿಗಳು ಅವನನ್ನು ಹಿಡಿದು ಊರ ಬಾಗಿಲಿನ ಹಿರಿಯರ ಮುಂದೆ ತಂದು ಅವರಿಗೆ, ಈ ನಮ್ಮ ಮಗನು ನಮ್ಮ ಮಾತನ್ನು ಕೇಳುವುದೇ ಇಲ್ಲ, ಆಜ್ಞೆಗೆ ಒಳಗಾಗುವುದಿಲ್ಲ, ಇವನು ಮೊಂಡ, ಕುಡಿಕ, ತುಂಟ ಎಂದು ಸಾಕ್ಷಿ ಹೇಳಬೇಕು. ಆಗ ಊರಿನವರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದು ಹಾಕಿ ಬಿಡಬೇಕು. ಇಸ್ರಾಯೇಲರೆಲ್ಲರೂ ಕೇಳಿ ಭಯಪಡುವರು. ಹಾಲೆಲೂಯಾ. ಒಂದು ಕಾಲ ಇತ್ತು,
ಹೊಸ ಒಡಂಬಡಿಕೆ ಕಾಲ, ಈ ಒಂದು ಕಾಲಕ್ಕಿಂತ ಮೊದಲು ಹಳೆ ಒಡಂಬಡಿಕೆ ಕಾಲದಲ್ಲಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಪರಿಶುದ್ಧಾತ್ಮ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಒಬ್ಬ ಮಗನು ತಂದೆ ತಾಯಿಗಳ ಆಜ್ಞೆಗೆ ಒಳಗಾಗದೆ ಶಿಕ್ಷಿಸಲ್ಪಟ್ಟರು, ಅವನು ಮೊಂಡನು ಅವಿಧೇಯನು ಆಗಿ ಅವರ ಮಾತು ಕೇಳದೆ ಹೋದರೆ ತಂದೆ ತಾಯಿಗಳು ಅವನನ್ನು ಹಿಡಿದು ಊರ ಬಾಗಿಲಿಗೆ ಹಿರಿಯರ ಮುಂದೆ ತಂದು ಅವರಿಗೆ, ನಮ್ಮ ಮಗನು ನಮ್ಮ ಮಾತು ಕೇಳುವುದೇ ಇಲ್ಲ. ಇದು ಯಾರು ಹೇಳೋದು? ತಂದೆಯಾದ ದೇವರು ಸ್ವತಃ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರು ತಂದೆ ತಾಯಿಗಳ ಮಾತು ಕೇಳದೆ ಹೋದರೆ ಏನು ಮಾಡ್ತಿದ್ರು? ಕಲ್ಲು ಹೊಡೆದು ಸಾಯಿಸ್ತಿದ್ರು. ಹಲ್ಲೆಲೂಯಾ. ಇವತ್ತು ನೋಡಿ, ದೇವರೇ ಸ್ವತಃ ಹೇಳುವಂಥ ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಇದು ಕೃಪೆಯ ಕಾಲ. ಆದರೆ ಇವತ್ತು ಕೃಪೆಯನ್ನು ಜನರು ದುರುಪಯೋಗ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ತಂದೆ ತಾಯಿಗಳಿಗೆ ಗೌರವಿಸ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಆದ್ದರಿಂದ ನಾನು ಹೇಳಲಿಕ್ಕೆ ಬಯಸಿಷ್ಟೇ, ನಮ್ಮ ಮಕ್ಕಳಿಗೆ ಭಯ ಕಲಿಸಬೇಕು. ಹಲ್ಲೆಲೂಯಾ. ತಂದೆ ತಾಯಿಗಳಿಗೆ ಭಯ ಇರಬೇಕು. ಒಂದು ವೇಳೆ ಆ ಭಯ ಇಲ್ಲದೆ ಹೋದರೆ ಎಲ್ಲ ಬೇರೆ ಬೇಡವಾದಾಗ ಇವತ್ತು ಏನೆಲ್ಲ ಘಟನೆಗಳು ಲೋಕದಲ್ಲಿ ನಡೀತಾ ಇದೆಯೋ ಅಥವಾ ಸಭೆಗಳು ನಡೀತಾ ಇದೆಯೋ, ಕಾರಣ ಅದಕ್ಕೆ ಭಯ. ದೇವರ ಭಯ ಇಲ್ಲ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನಾನು ಹೇಳೋದಂದರೆ, ನಿಜವಾಗಲೂ ನೀವು ಹೆಚ್ಚಳ ಪಡಬೇಕಾ? ಎಲ್ಲಿ ಬೇಕಾದರೆ ಹೆಚ್ಚಳ ಪಡಿ. ಈ ಲೋಕದಲ್ಲಿ ಹೆಚ್ಚಳ ಪಟ್ಟರೆ ಎಲ್ಲ ನಷ್ಟ. ಆದರೆ ನೀವು ಹೆಚ್ಚಳ ಪಡಬೇಕನ್ನೋ ಸಂಗತಿ ಇದೆ. ಅದಕ್ಕೆ ಯೆರೆಮೀಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ ತೆಗೆದರೆ ಅಲ್ಲಿ ಗೊತ್ತಾಗುತ್ತೆ. ಅದರ 9:23 ವಚನ, ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಯಾರು? ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹಲ್ಲೆಲೂಯಾ. ಯಾವ್ದ್ರಲ್ಲಿ ಹೆಚ್ಚಳ ಪಡಬಾರ್ದು? ಜ್ಞಾನಕ್ಕೆ. ನಿನ್ನ ಜ್ಞಾನ ಸಿಕ್ಕಿದಂತೆ ಹೆಚ್ಚಳ ಪಡಬೇಡ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪರಾಕ್ರಮಕ್ಕೆ ಹೆಚ್ಚಳ ಪಡಬೇಡ. ಹಲ್ಲೆಲೂಯಾ. ಹಾಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡಬೇಡ. ದೇವರು ಒಂದು ನೆಟ್ ಬೋಟ್ ಲೂಸ್ ಮಾಡಿದರೆ, ಹಲ್ಲೆಲೂಯಾ, ಒಂದು ನೆಟ್ ಲೂಸ್ ಮಾಡಿದರೆ, ಹಲ್ಲೆಲೂಯಾ, ನಿನ್ನ ಜ್ಞಾನ ನಿನ್ನ ಮೆಂಟಲ್ ಆಗ್ತೀಯ. ಹಲ್ಲೆಲೂಯಾ. ಒಂದು ವೇಳೆ ದೇವರು ನಿನ್ನ ಒಂದು ಬೋಲ್ಟ್ ಅಥವಾ ನೆಟ್ ಬೋಲ್ಟ್ ಲೂಸ್ ಮಾಡಿದರೆ ನಿನ್ನ ಪರಾಕ್ರಮ, ಹಲ್ಲೆಲೂಯಾ, ನೀನು ದೊಡ್ಡ ಬಾಡಿ ಬಿಲ್ಡರ್ ಆಗಿರ್ಬೋದು. ನೀನು ದೊಡ್ಡ ಬಾಡಿ ಬಿಲ್ಡರ್ ಆಗಿರ್ಬೋದು. ಆದರೆ ಒಂದು ಬೋಲ್ಟ್ ನೆಟ್ ಲೂಸ್ ಮಾಡಿದರೆ, ಹಲ್ಲೆಲೂಯಾ, ನೀನು ಯಾವುದಕ್ಕೂ ನೀನು ಯೋಗ್ಯತೆ ಇರಲ್ಲ. ಹಲ್ಲೆಲೂಯಾ, ಒಂದು ತಿಳ್ಕೊಳ್ಳಿ. ಹಲ್ಲೆಲೂಯಾ. ಆದರೆ ಒಂದು ವೇಳೆ ದೇವರು ಒಂದು ನೆಟ್ ಬೋಲ್ಟ್ ನೀನು ಲೂಸ್ ಮಾಡಿದರೆ ನಿನ್ನ ಐಶ್ವರ್ಯನೂ ಇರಲ್ಲ. ಆ ದೇವರು ಹೇಳ್ತಾನೆ, ಅಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ಏನಂದರೆ, ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು. ಯಾರನ್ನು ತಿಳಿದು? ದೇವರನ್ನು ತಿಳಿದು. ಹೆಚ್ಚಳ ಪಡುವನು ಯಾರನ್ನು ತಿಳಿಕೊಳ್ಬೇಕು? ದೇವರನ್ನು ತಿಳ್ಕೊಳ್ಳಿ. ಹಲ್ಲೆಲೂಯಾ. ನೀನು ನಿಜವಾಗಲೂ ನೀನು ಹೆಚ್ಚಳ ಪಡಬೇಕಾ? ನೀನು ದೇವರಲ್ಲಿ ಹೆಚ್ಚಳ ಪಡು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾವುದಕ್ಕೆ? ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಹಲ್ಲೆಲೂಯಾ. ಅಂದರೆ ನಿಜವಾಗಿ ನೀವು ಹೆಚ್ಚಳ ಯಾರು ಪಡಬೇಕಂದ್ರೆ, ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯ, ಈ 3 ಸಂಗತಿಗಳಿವೆ. ಪ್ರೀತಿ, ನೀತಿ, ನ್ಯಾಯ. ಇದರ ಕುರಿತಾಗಿ ನಾನು ಮಾತಾಡಲಿಕ್ಕೆ ಹೋಗಲ್ಲ. ನಾನು ಹೇಳಿದೆ ಕಳೆದ ಬಾರಿ. ಅದರ ಒಂದು ಸಂದೇಶ ನಾನು ಇನ್ನೊಂದು ಸಾರಿ ಆದರೆ ಸಭೆಗೆ ನಾನು ಹೇಳ್ತೇನೆ. ಆದರೆ ನಿಜವಾಗಿ ನಾವು ಹೆಚ್ಚಳ ಪಡಬೇಕಾದರೆ ದೇವರ ಪ್ರೀತಿ, ನೀತಿ, ನ್ಯಾಯಗಳಿಗೆ, ಈ 3 ವಿಷಯಕ್ಕಾಗಿ ನಾವು ಭಯ ಪಡಬೇಕು. ಹಲ್ಲೆಲೂಯಾ. ನಾವು ಈ 3 ವಿಷಯಗಳಿಗಾಗಿ ನಾವು ಭಯ ಪಡಬೇಕು. ದೇವರಿಗೆ ಸ್ತೋತ್ರ. ನಾವು ನಿಜವಾಗಲೂ ನಾವು ಭಯ ಪಡಬೇಕಾದ್ರೆ ದೇವರಿಗೆ ಭಯ ಪಡಬೇಕು. ದೇವರಲ್ಲಿ ನಾವು ಹೆಚ್ಚಳ ಪಡಬೇಕು. ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರಬೇಕು ಅಂತ ದೇವರ ವಾಕ್ಯ ನಮ್ಮನ್ನು ಪದೇ ಪದೇ ಎಚ್ಚರಿಸ್ತಾ ಇದೆ. ದೇವರಿಗೆ ಸ್ತೋತ್ರ. ಆದರೆ ದೇವರಿಗೆ ಭಯ ಪಡದೆ ಇರುವವರಿಗೆ ಅನೇಕ ರೋಗಗಳು ಬರ್ತವೆ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ರೋಗಗಳು ಬರದಾದರೆ, ಹಲ್ಲೆಲೂಯಾ, ನೀವು ತಿಳ್ಕೊಳ್ಳಿ, ದೇವರ ಭಯ ಇಲ್ಲ. ಹಲ್ಲೆಲೂಯಾ. ನೀವು ಮೊದಲನೇದಾಗಿ ಇಂಥ ರೋಗ ಬಂದಿದೆ, ನಿಜವಾಗ್ಲೂ ಅಲ್ಲಿ ದೇವರ ಭಯ ಇಲ್ಲದೆ. ಯಾಕೆಂದರೆ ಎಲ್ಲಿ ದೇವರ ಭಯ ಇರುವುದಿಲ್ವೋ ಅಲ್ಲಿ ನಿಮ್ಮನ್ನು ದುಷ್ಟಾತ್ಮನ ಆವರಿಸ್ತಾನೆ. ಹಲ್ಲೆಲೂಯಾ. ರೋಗಗಳ ಅವಸ್ಥೆಗಳು ಬರ್ತದೆ. ಹಲ್ಲೆಲೂಯಾ. ಅನೇಕ ದುರಾತ್ಮನ ಕಾಟಗಳು ಇವತ್ತು ದುಷ್ಟಾತ್ಮನ ಹಿಡಿದ್ರು. ಯಾಕೆ? ದೇವರ ಭಯ ಇದ್ದರೆ, ದೇವರ ವಾಕ್ಯ ಹೇಳಿದೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ. ದೇವರ ಆತ್ಮನ ವಾಸ ಮಾಡುವಾಗ ಯಾವ ದುಷ್ಟ ಶಕ್ತಿ ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಯಾವ ದುರಾತ್ಮನ ನಿಮ್ಮ ಮುಟ್ಟಕ್ಕಾಗಲ್ಲ. ಯಾವ ದೈವದ ಕಾಟ ಇರಲ್ಲ, ಯಾವ ಭೂತದ ಕಾಟ ಇರಲ್ಲ. ಕಾರಣ ದೇವರ ಆತ್ಮನ ನಿನ್ನ ಒಳಗೆ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ನಾನು ಹೇಳಿದೆ, ದೇವರ ಆತ್ಮನ ನಮ್ಮಲ್ಲಿ, ನಾನು ಆಗ ಹೇಳಿದಾಗೆ ದೇವರ ಆತ್ಮ ನಮ್ಮ ಒಳಗಿದ್ದರೆ ಆ ಪವಿತ್ರ ಆತ್ಮನ ಬೆಂಕಿ ನಮ್ಮಲ್ಲಿರುತ್ತೆ. ಬೆಂಕಿ ಹತ್ರ ಏನು ಬರೋಕ್ಕಾಗಲ್ಲ, ರೋಗ ಬರೋಕ್ಕಾಗಲ್ಲ. ಹಲ್ಲೆಲೂಯಾ. ದುರಾತ್ಮಗಳು ಬರಲ್ಲ, ಸಾಲ ಬರಲ್ಲ, ಸಂಕಷ್ಟ ಬರಲ್ಲ, ಹಲ್ಲೆಲೂಯಾ, ವ್ಯಾಧಿ ಬರಲ್ಲ, ಕಳ್ಳ ಬರಲ್ಲ, ಮೋಸಗಾರ ಬರಲ್ಲ.
ದೇವರ ಭಯ, ಆ ಬೆಂಕಿ. ನೀನು ಸತ್ಯ ಅಂದರೆ ಸತ್ಯದ ಅವನ ಹತ್ರ ಒಬ್ಬ ನಮ್ಮ ದೇವರು ಯಾರಾಗಿದ್ದಾರೆ? ಆತನ ಬೆಳಕಾಗಿದ್ದಾನೆ. ಬೆಳಕೆಂಬುದು ಅದು ಸತ್ಯವನ್ನು ಸೂಚಿಸುವಂಥದ್ದಾಗಿದೆ. ಆ ಬೆಳಕಿನ ಸತ್ಯದ ವ್ಯಕ್ತಿ ನೀನು ಈ ಲೋಕದಲ್ಲಿ. ದೇವರಲ್ಲಿ ನಾವು ಓದಿದ ಹಾಗೆ ಪ್ರೀತಿ, ನೀತಿ, ನ್ಯಾಯ ಆ ದೇವ ಮನುಷ್ಯನ ಒಳಗಿರುತ್ತೆ. ಹಾಲೆಲೂಯಾ. ಆ ವ್ಯಕ್ತಿ ಹತ್ರ ಯಾರು ವಂಚನೆ ಮಾಡೋಕ್ಕಾಗಲ್ಲ. ಹಾಲೆಲೂಯಾ. ಆತನು ದೇವರ ಪ್ರಮಾಣದಲ್ಲಿ ವಾಸ ಮಾಡ್ತಾನೆ, ದೇವರ ವಾಕ್ಯಕ್ಕೆ ವಿಧೇಯನಾಗ್ತಾನೆ, ಆತನಿಗೆ ಭಯಭಕ್ತಿ ಉಳ್ಳವನಾಗಿ ನಡೆದುಕೊಳ್ತಾನೆ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಆತನ ಜೀವನದಲ್ಲಿ ಕಣ್ಣೀರು ಇರಲ್ಲ. ಏನೇ ಬಂದರೂ ಕೂಡ ಅವನು ಎಲ್ಲಿ ಹೋಗ್ತಾನೆ? ದೇವರ ಸಮ್ಮುಖಕ್ಕೆ ಓಡಿ ಬರ್ತಾನೆ ಅವನು. ಆತನಿಗೆ ಗೊತ್ತು, ನನ್ನ ಆಶ್ರಯ ನನ್ನ ದೇವರು. ಹಾಲೆಲೂಯಾ. ಆತನು ಯಾರ ಆಶ್ರಯಕ್ಕೂ ಓಡಿ ಹೋಗಲ್ಲ. ಮನುಷ್ಯರ ಮೇಲೆ ಭರವಸೆ ಬಿಡಲ್ಲ, ಪ್ರಭುಗಳ ಮೇಲೆ ಭರವಸೆ ಬಿಡಲ್ಲ. ದೇವರ ಆಶ್ರಯದ ಕಡೆಗೆ ಓಡಿ ಬರ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ದೇವರ ಭಯ ಇಲ್ಲದ ವ್ಯಕ್ತಿ ಮಾತ್ರ ಸಭೆ ಬಿಟ್ಟು ದೂರ ಹೋಗೋದು. ಹಾಲೆಲೂಯಾ. ಅವರಿಗೆ ಕಷ್ಟ ನಷ್ಟಗಳು ಬಹಳ ಇದೆ. ಆಮೇನ್. ಇವತ್ತು ದುಡಿದು ಒಂದು ಕೂಡ ನಿಮ್ಮ ತೂತು ಚೀಲದಲ್ಲಿ ಹೋಗ್ಲಿಕ್ಕೆ ಕಾರಣ ದೇವರ ಭಯ ಇಲ್ಲ. ನೀ ದೇವರ ವಾಕ್ಯ ಕೇಳಲ್ಲ. ನೀನು ಸಭೆಯಲ್ಲಿ ಇವತ್ತು ದೇವರು ನಿನ್ನ ಮಾತು ನೀನು ಅನಿಸ್ಕೊಳ್ತೀನಿ, ನಾನು ಇಷ್ಟು ಪ್ರಾರ್ಥನೆ ಮಾಡ್ತಾನೆ, ಯಾಕೆ ಪ್ರಾರ್ಥನೆ ಕೇಳಲ್ಲ ಅಂತ. ನೀನು ಸಭೆಯಲ್ಲಿ ಸಭಾಪಾಲಕರ ಮಾತು ಕೇಳದೆ ಹೋದರೆ ದೇವರು ನಿನ್ನ ಮಾತು ಎಲ್ಲಿ ಕೇಳ್ತಾನೆ? ಸಭೆಯಲ್ಲಿ ಸಭಾಪಾಲಕರು ನೇಮಿಸಿದ ಯಾರು? ದೇವರು. ನೀನು ಸಭಾಪಾಲಕರ ಮಾತು ಕೇಳದೆ, ನೀನು ಇವತ್ತು ಒಂದು ವೇಳೆ ದೇವರಾತ್ಮನು ಸಭಾಪಾಲಕರ ಮೂಲಕ ಮಾತಾಡ್ತಾರೆ. ಸಭಾಪಾಲಕರು ನಿನ್ನ ಗೌರವ ಕೊಡದೆ ಹೋದರೆ, ಸಭಾಪಾಲಕರು ನೀನು ಪ್ರೀತಿ ಮಾಡದೆ ಹೋದರೆ, ಸಭಾಪಾಲಕರ ಮಾತು ನೀನು ಕೇಳದೆ ಹೋದರೆ ದೇವರು ನಿನ್ನ ಮಾತು ಎಲ್ಲಿ ಕೇಳ್ತಾರೆ? ನಿನ್ನನ್ನು ದೇವರು ಎಲ್ಲಿ ಪ್ರೀತಿ ಮಾಡ್ತಾರೆ? ಹಾಲೆಲೂಯಾ. ಒಂದು ಸಭಾಪಾಲಕರು ಒಂದು ಸಭೆಯಲ್ಲಿ ಅವರು ಒಳಗಿಂದ ಅವರು ಮನೆಯಲ್ಲಿ ಕಟ್ಕೊಂಡು ಅವರು ಬರ್ಕೊಂಡು ಬಂದು ಏನು ಬಂದು ಇಲ್ಲಿ ಜನರ ಮುಂದೆ ಹೇಳಲ್ಲ. ದೇವರ ಭಯದಿಂದ, ದೇವರ ಸನ್ನಿಧಿಯಲ್ಲಿ ದೇವರ ಶಬ್ದ ಕೇಳಿ ಜನರಿಗೆ ಮಾತು ಹೇಳ್ತಾರೆ. ಹಾಲೆಲೂಯಾ. ಕೆಲವರಿಗೆ ಏನಾದರೂ ಹೇಳಿದರೆ ಅವ್ರು ನನಗೆ ಹೇಳಿದ್ದು, ಯಾಕಂದರೆ ನಿನ್ನ ವಿಷಯಲ್ಲಿ ಇದೆ, ನಿನ್ನ ಒಳಗಿದೆ, ಅದು ಇಷ್ಟು ಇದೆ, ಅದನ್ನು ತೆಗೆದಾಕಂತ ದೇವರು ನಿನ್ನ ಹತ್ರ ಮಾತಾಡೋದು. ಆ ಸಂಗತಿಗಳು ನಿನ್ನ ಒಳಗೆ ಇರುವುದರಿಂದ ಅದು ತೆಗೆದು ಹಾಕ್ಲಿಕ್ಕೆ ದೇವರು ಮಾತಾಡ್ತಾ ಇರ್ತಾರೆ. ಅದಕ್ಕೆ ನೀನು ಶಬ್ದ ಕೊಟ್ಟರೆ, ಕಿವಿ ಕೊಟ್ಟರೆ, ಅದನ್ನು ಬಿಟ್ಟರೆ ಅದರಿಂದ ನೀನು ಉದ್ಧಾರ ಆಗ್ತೀಯಾ. ನೀನು ಯಾರಿಗೆ ಒಳಗಾಗಿದ್ಯಾ? ದೇವರಿಗೆ ಒಳಗಾದರೆ ದೇವರ ಮಾತು ಕೇಳ್ತೀಯಾ? ನೀನು ಸೈತಾನಿಗೆ ಒಳಗಾದರೆ ಸೈತಾನ ಮಾತು ಕೇಳ್ತೀಯಾ? ಸೈತಾನಿಗೆ ಒಳಗಾದರೆ ರೋಗ ಬರುತ್ತೆ, ದಾರಿದ್ರ್ಯ ಬರುತ್ತೆ, ಕಷ್ಟ ಬರುತ್ತೆ, ಮೋಸ ಆಗುತ್ತೆ, ವಂಚನೆ ಆಗುತ್ತೆ, ದುರಾತ್ಮ ಹಿಡಿಯುತ್ತೆ. ಹಾಲೆಲೂಯಾ. ಕೆಲವರಿಗೆ ಇವತ್ತು ಯಾವುದಾದ್ರೂ ಒಂದು ದುರಾತ್ಮ ಬಂದರೆ ಅವ್ರ ಜೀವನ ಪರ್ಯಂತ ದುರಾತ್ಮ ಬಿಟ್ಟು ಹೋಗುವುದೇ ಇಲ್ಲ. ಕಾರಣ ದೇವರಿಗೆ ಭಯಪಡಲ್ಲ. ಇದ್ದು ಚಾಡಿ, ಇಲ್ಲಿ ಇವ್ರು ಚಾಡಿ, ಅವ್ರು ಚಾಡಿ, ಅವ್ರ ಹೊಟ್ಟೆ ಕಿಚ್ಚು ಎಲ್ಲ ಇದ್ದೆಲ್ಲ ಅದನ್ನೇ ಮಾತಾಡ್ತಾ ಇರೋದು. ಒಂದು ದಿನ ದೇವ್ರ ವಾಕ್ಯ ಮಾತಾಡಲ್ಲ, ದೇವ್ರ ಕುರಿತಾಗಿ ಮಾತಾಡಲ್ಲ, ದೇವ್ರ ವಾಕ್ಯದ ಕುರಿತಾಗಿ ಮಾತಾಡಲ್ಲ. ದೇವ್ರ ಜನರಿಗೆ ಒಳ್ಳೆ ಪ್ರಾರ್ಥನೆ ಮಾಡುವ ವ್ಯಕ್ತಿ ಅವ್ರ ಜೊತೆ ಅವರೊಂದಿಗೆ ಇಜ್ಜೋಡಾಗಲ್ಲ. ಹಾಲೆಲೂಯಾ. ನೀನು ಯಾರ ಸಾಹಸ ಮಾಡ್ತೀಯೋ ಹಾಗೆ ನೀನು ಅಭಿವೃದ್ಧಿ ಹೊಂದೋದು. ಹಾಲೆಲೂಯಾ. ಹಾಲೆಲೂಯಾ. ನೀನು ಕಳ್ಳನ ಜೊತೆ ಸೇರ್ಕೊಂಡ್ರೆ ಕಳ್ಳತನ ಮಾಡ್ತೀಯ, ಚಾಡಿಯವನ ಜೊತೆ ಸೇರಿದ್ರೆ ನೀನು ಚಾಡಿ ಹೇಳ್ತೀಯ, ಹೊಟ್ಟೆ ಕಿಚ್ಚನ ಜೊತೆ ಸೇರಿದ್ರೆ ನೀನು ಹೊಟ್ಟೆ ಕಿಚ್ಚು ಪಡ್ತೀಯ. ಒಳ್ಳೆ ಪ್ರಾರ್ಥನೆ ಮಾಡುವ ವ್ಯಕ್ತಿ ಜೊತೆ ನೀನು ಸೇರಿದ್ರೆ ಒಳ್ಳೆ ಪ್ರಾರ್ಥನಾ ವೀರನಾಗ್ತೀಯ. ಹಾಲೆಲೂಯಾ. ಹಾಲೆಲೂಯಾ. ಹಾಗಾದರೆ ದೇವರ ಭಯ ಇಲ್ಲದಿದ್ದರೆ ಎಲ್ಲ ನಮ್ಮ ಜೀವನದಲ್ಲಿ ಬರುತ್ತೆ. ಹಾಲೆಲೂಯಾ. ನಮ್ಮ ದೇವರ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿಮಗೆ ವಾಕ್ಯ ನಿಮಗೆ ತೋರಿಸ್ತೇನೆ. ಗಲಾತ್ಯ 5:19 ನೋಡಿ. ಹಾಲೆಲೂಯಾ. 5:19 ಏನು ಹೇಳ್ತೇವೆ? ಎಲ್ಲರೂ ವಾಕ್ಯ ತೆಗೀರಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಹಾಲೆಲೂಯಾ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಹಾಲೆಲೂಯಾ. ನಾವು ಓದಿದಂಥ ಆ ಭಾಗ ನೋಡಿ, ಅದರಲ್ಲಿ ಏನು ಬರೆದಿದೆ ಅಂದರೆ, ನಾವು ಕೇಳಿದಾಗೆ ಶರೀರದ ಭಾವದ ಕರ್ಮಗಳು. ಈ ಶರೀರ ನೀನು ದೇವರಿಗೆ ಒಪ್ಪಿಸಿಕೊಟ್ರೆ ಅಲ್ಲಿ ಬೇರೆ ಬರೋದು. ನೀನು ಸೈತಾನಿಗೆ ಒಪ್ಪಿಸಿಕೊಟ್ರೆ ನೋಡಿ ಇಲ್ಲಿ ಏನು ಬರುತ್ತೆ? ಜಾರತ್ವ. ಜಾರತ್ವ ಅಂದರೆ ದೇವರು ಇಷ್ಟಪಡದಿರುವಂಥ ಸಂಗತಿಗಳು. ಮದುವೆಗಿಂತ ಮುಂಚಿತವಾಗಿ, ಮದುವೆ ಆದ ನಂತರ ಗಂಡ ಇದ್ದರೆ ಗಂಡನ ಬಿಟ್ಟು ಹೆಂಡತಿ, ಅಥವಾ ಹೆಂಡತಿ ಬಿಟ್ಟು ಗಂಡನ ಜೊತೆ ಬೇರೆ ಪರಪುರುಷರೊಂದಿಗೆ, ಪರ ಸ್ತ್ರೀಯೊಂದಿಗೆ ಮಾಡುವಂಥದ್ದು ಕಾರ್ಯಗಳು.
ಹಾಲಲುಯ, ಹಾಲಲುಯ. ಆಮೇಲೆ ಬಂಡುತನ, ನಾಚಿಗೇಡುತನ, ವಿಗ್ರಹಾರಾಧನೆ. ವಿಗ್ರಹ ಅಂದರೆ ಮೂರ್ತಿ ಬೇಕಂತೇನಿಲ್ಲ. ದೇವರಿಗಿಂತ ಹೆಚ್ಚಾಗಿ ನಿನ್ನ ಇನ್ನೊಬ್ಬರನ್ನು ಪ್ರೀತಿ ಮಾಡಿದರೆ, ನೀನು ಬರೋದು ಯಾರನ್ನ ಪ್ರಾರ್ಥನೆ ಮಾಡಿ ದೇವರು ವಾಕ್ಯ ಹೇಳುತ್ತೆ, ನಿನ್ನ ದೇವರಾದ ದೇವರನ್ನು ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಮನಸ್ಸಿಂದಲೂ ನಿನ್ನ ದೇವರನ್ನು ಆರಾಧಿಸಂತ. ನೀನು ಅದಕ್ಕಿಂತ ಹೆಚ್ಚಾಗಿ ಯಾರನ್ನು ನೀನು ಆರಾಧನೆ ಮಾಡಿದರೆ ಅದು ನಿನಗೆ ವಿಗ್ರಹ ಆಗುತ್ತೆ. ಹಾಲಲುಯ್ಯ, ಹಾಲಲುಯ್ಯ. ನನಗೆ ಅವರಂದರೆ ಪಂಚ ಪ್ರಾಣ. ಹಾಲಲುಯ್ಯ. ಮತ್ತು ದೇವರೇ ಅಂತ ನೀನು ಪ್ರಾಣ ಎಲ್ಲ ಅವನಿಗೆ ಪಂಚ ಪ್ರಾಣ ಅಂದರೆ ದೇವರು ಇದೇನಾಗಿ ದೇವರ ಸ್ಥಾನ ಎಲ್ಲಿದೆ? ಹಾಲಲುಯ್ಯ. ನೀನು ನಿನಗೆ ಡ್ರೆಸ್ ಕೋಡು ಅವರು ಹೇಳಿದಾಗೆ ಆಗಬೇಕು. ನಿನ್ನ ಮಾತು ಅವರು ಹೀಗೆ ಮೇಕಪ್ ಮಾಡಿ ಬನ್ನಿ, ಹೀಗೆ ಹೇರ್ ಸ್ಟೈಲ್ ಮಾಡಿ, ಇಂಥ ಶೂ ಹಾಕಿ ಅವರು ಹೇಳ್ಬೇಕು, ಅದನ್ನು ಹೇಳ್ತಾರೆ. ದೇವರು ಹೇಳ್ದನ್ನು ಯಾವುದನ್ನು ಕೇಳಲ್ಲ. ದೇವರನ್ನು ನಾವು ಗೌರವಿಸಲ್ಲ. ಆಮೇನ್. ಹಾಲಲುಯ್ಯ. ಮೊದಲನೇ ಸ್ಥಾನ ದೇವರಿಗೆ ಕೊಡು. ದೇವರನ್ನು ಸನ್ಮಾನಿಸು, ದೇವರನ್ನು ಗೌರವಿಸು. ಹಾಲಲುಯ್ಯ. ದೇವರಿಗೆ ಮೊದಲನೇ ಆದ್ಯತೆ ಕೊಡು. ಮುಂಜಾನೆ ಎದ್ದು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡು. ಹಾಲಲುಯ್ಯ. ದೇವರ ಸನ್ನಿಧಿಯಲ್ಲಿ ಕಳೆದ ಸಮಯ ಒಂದು ಕಾಲ ವ್ಯರ್ಥವಾಗಲ್ಲ. ದೇವರು ಅದಕ್ಕೆ ಕೂಡಿಸಿ ದೇವರು ಕೊಡುವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಆದರೆ ದೇವರ ವಾಕ್ಯ ಹೇಳುತ್ತೆ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಹತ್ಸರ, ಕುಡಿಕತನ, ದುಂದೌತಣ ಇವುಗಳ ವಿಷಯದಲ್ಲಿ ಇಂಥವುಗಳೇ. ಹಾಗಾದರೆ ಇದು ಯಾಕೆ ಬರುತ್ತೆ? ನೀನು ದೇವರ ಸನ್ನಿಧಿಯನ್ನು ಬಿಟ್ಟು ದೂರ ಹೋದರೆ ಎಲ್ಲ ಸಂಗತಿಗಳು ಬರುತ್ತೆ. ಹಾಲಲುಯ್ಯ. ಅದಕ್ಕೆ ನಿಮಗೆ ಪೂರಕವಾಗಿ ಮುಂದೆ ನಾನು ವಾಕ್ಯ ತೋರಿಸ್ತೇನೆ, ನಿಮ್ಮ ದೇವರಿಗೆ ಗೊತ್ತಾಗುತ್ತೆ. ಆದರೆ ಇವತ್ತು ನಾವು ಸಮಾಜದಲ್ಲಿ ನೋಡ್ತೇವೆ, ಹೆಚ್ಚು ಬೇಡ. ಇವತ್ತು ಶಾಲೆ ಆರಂಭ, ನಮ್ಮ ಚಿಕ್ಕ ಮಕ್ಕಳನ್ನು ಶಾಲೆ ಸೇರಿಸುವಾಗ ನೋಡಿ, ಡೊನೇಷನ್ ಸಣ್ಣ ಮಕ್ಕಳಿಗೆ 50, ಅವುಗಳಿಗೆ ಒಂದು ABCD ಕಲಿಸ್ಬೇಕಾದ್ರೆ ಅಥವಾ ಅವರೊಂದು ಏನಾದರೂ ಒಂದು ಪೊಯೆಟ್ರಿಗಳನ್ನು ಕಲಿಬೇಕಾದ್ರೆ ಆ ಮಕ್ಕಳಿಗೆ ಏನು ಗೊತ್ತಿರಲ್ಲ. ಆ ಮಕ್ಕಳಿಗೆ 1 ಲಕ್ಷ 2 ಲಕ್ಷ ಡೊನೇಷನ್ ಬೇಕಾ? ಇದೆಲ್ಲ ಸುಲ್ಕೊಳ್ಳೋದು, ಮೋಸ ಮಾಡೋದು. ದೊಡ್ಡ ಶಾಲೆಗಳು ಮೋಸ ಮಾಡ್ತಾ ಇದ್ದಾವೆ. ಕಾರಣ ದೇವರ ಭಯ ಇಲ್ಲ. ಶಿಕ್ಷಣ ಒಂದು ಅವಸ್ಥೆಯಲ್ಲಿ ಇವತ್ತು ನೋಡಿ, ಒಂದು ಪದವಿ ಬೇಕಾದರೆ ಎಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ. ಅಷ್ಟು ಕಷ್ಟಪಡ್ತಾರ ನೋಡಿ. ಒಂದು ಶಾಲಾ ಕಾಲೇಜು ಮಕ್ಕಳಿಗೆ ವಿದ್ಯೆ ಕೊಡೋದು ಅದು ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದ. ಹೌದಲ್ವಾ? ಒಂದು ವಿದ್ಯೆ ಬರಬೇಕಾದ್ರೆ, ಒಂದು ವಿದ್ಯೆ ಕೊಡಬೇಕಾದ್ರೆ ಆ ಗುರುದಕ್ಷಿಣೆ, ಒಂದು ಕಾಲದಲ್ಲಿ ಗುರುದಕ್ಷಿಣೆ ಇತ್ತು. ಓಕೆ, ಇವತ್ತು ಗುರುದಕ್ಷಿಣೆ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಶಾಲೆಗಳಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ನಮ್ಮೊಂದು ಮಕ್ಕಳು ಒಳ್ಳೆ ಟ್ಯಾಲೆಂಟ್ ಇದೆ, ಆ ಮಗುವಿಗೆ ಒಂದು ಒಳ್ಳೆ ಶಾಲೆಯಲ್ಲಿ ಕಲಿಸ್ಬೇಕಂತ ತಂದೆ ತಾಯಿಗೂ ಆಸೆ ಇರುತ್ತೆ. ಪಾಪ ಅಲ್ಲಿ ಹೋದರೆ ಅವರಿಗೆ ಲಕ್ಷಗಟ್ಟಲೆ ಡೊನೇಷನ್. ಪಾಪ ಅವರು ದುಡಿದು ಕೂಲಿ ಕೆಲಸ ಮಾಡುವವರು, ಸಾಧಾರಣ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವವರು. ಆದರೆ ಆ ಮಗು ಆ ಶಾಲೆಯಲ್ಲಿ ಹೋದರೆ ಅದೆಲ್ಲ ಮಕ್ಕಳಿಗಿಂತ ಒಳ್ಳೆ ಜ್ಞಾನವುಳ್ಳ ಮಗುವಾಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇವತ್ತಿನ ಈ ಒಂದು ಏನಂದರೆ ಈ ಒಂದು ಪೀಡಿಯಿಂದ ಇದಕ್ಕೆ ಕಾರಣ ರಾಜಕೀಯ. ಎಲ್ಲ ಶಕ್ತಿಗಳು ಇದಕ್ಕೆ ಅವುಗಳನ್ನು ಪ್ರೇರೇಪಣೆ ಮಾಡ್ತೇವೆ. ಎಲ್ಲ ಇವತ್ತು ದೊಡ್ಡ ದೊಡ್ಡ ಶಾಲೆಗಳು ಬರೀ ದುಡ್ಡು ಮಾಡೋದು. ಇದೆಲ್ಲ ಆಸೆ ಎಲ್ಲಿಂದ ಬರೋದು? ಸೈತಾನಿಂದ, ಈ ದುರಾತ್ಮನಿಂದ. ಅದೊಂದು ದುರಾತ್ಮ, ಅದೊಂದು ಸ್ಪಿರಿಟ್. ಹಾಲಲುಯ್ಯ. ಒಂದು ಶಿಕ್ಷಣ ಎಲ್ಲ ಇವತ್ತು ಒಂದು ವೇಳೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಒಂದೇ ರೀತಿ ಶಿಕ್ಷಣ ಕೊಟ್ಟಿದ್ರೆ, ಒಂದೇ ರೀತಿಯ ಒಂದು ಸ್ಕೂಲ್ ಫೀಸ್ಗಳಿದ್ದರೆ ಇವತ್ತು ನಮ್ಮ ಎಲ್ಲ ಮಕ್ಕಳು ಟ್ಯಾಲೆಂಟ್ ಆಗಿರ್ತಿದ್ರು, ಎಲ್ಲರಿಗೂ ಒಂದು ಒಳ್ಳೆಯ ಉದ್ಯೋಗ ಆಗ್ತಿದ್ರು, ಎಲ್ಲ ನಮ್ಮ ಸಮಾಜ ಉದ್ಧಾರ ಆಗ್ತಿತ್ತು. ಕಾರಣ ಇದು ಶಿಕ್ಷಣ ಅವಸ್ಥೆಗಳಲ್ಲಿ ಇವತ್ತು ಪೂರ್ತಿ ಲೋಕ ಕೆಟ್ಟು ಹೋಗಿದೆ. ಕಾರಣ, ಇದಕ್ಕೆ ಮೂಲ ಕಾರಣ ಏನಂದರೆ ಹಾಲಲುಯ್ಯ, ಇದೆಲ್ಲಕ್ಕೆ ಮೋಸ, ವಂಚನೆ, ಹಣದಾಸೆ. ಹಾಲಲುಯ್ಯ. ಆದ್ದರಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ಕೂಡ ಇವತ್ತು ಏನಂದರೆ ಮಕ್ಕಳಿಗೆ ಬೇಕಾದರೆ ಉದ್ಯೋಗ ಸಿಕ್ಕಲ್ಲ. ಇವತ್ತು ನಮ್ಮ ದೇಶದಲ್ಲಿ ಒಳ್ಳೆ ಡಾಕ್ಟರ್ ಆಗಬೇಕಿದ್ದವರು ಇವತ್ತು ಏನೋ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಟಾಲೆಂಟ್ ಇತ್ತು, ಅವರಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಕ್ತಿತ್ತು. ಕಾರಣ ಇವತ್ತು ಅಂಥ ಡೊನೇಷನ್ ಕಟ್ಟೋಕ್ಕಾಗಲ್ಲ, ಅಂಥ ಶಾಲೆಗಳಿಗೆ ಹೋಗ್ಲಿಕ್ಕೆ ಆಗಲ್ಲ. ಹಾಲಲುಯ್ಯ. ಭ್ರಷ್ಟಾಚಾರ. ಆಮೇಲೆ ನೀವು ಇವತ್ತು ಸರ್ಕಾರಿ ಕಚೇರಿಗಳು ಹೋದರೆ ಲಂಚ, ಭ್ರಷ್ಟಾಚಾರ, ಇದೆಲ್ಲ ಸೂಚಿಸುವುದು ದೇವರ ಭಯ. ದೇವರ ಭಯ ಇಲ್ಲದೆ ಹೋದರೆ ಲಂಚ, ಭ್ರಷ್ಟಾಚಾರ, ಅತ್ಯಾಚಾರ, ಅನಾಚಾರ ಎಲ್ಲ ನಡೆದು ಈ ದೇವರ ಭಯ ಇಲ್ಲದೆ ಇರುವುದರಿಂದ. ಆಮೇಲೆ ದೇವರಿಗೆ ಸ್ತೋತ್ರ. ಆದರೆ ನನಗೆ ಪರಿಶುದ್ಧಾತ್ಮ, ನಾನು ವಾಕ್ಯದ ಕಡೆಗೆ ಹೋಗ್ತೇನೆ. ದೇವರ ಭಯ ಇಲ್ಲದಿರುವುದರಿಂದ ಇವತ್ತು ಲೋಕದಲ್ಲಿ ಕಲಬೆರಕೆ, ಆಹಾರದಲ್ಲಿ ಕಲಬೆರಕೆ. ನೀವು ಪಾಪ ರೈತರು ಕಷ್ಟಪಟ್ಟು ದುಡಿತಾರೆ, ಆ ದುಡಿದು ಒಳ್ಳೆಯದನ್ನು ತಗೊಂಡೋಗಿ ಅಂಗಡಿ ಕೊಟ್ಟರೆ ಅದರಿಗೆ ಕಲ್ಲು ಮುಳ್ಳು ಸಿಕ್ಕದೆಲ್ಲ ಬೆರೆಸಿ ಅವರು ದುಡ್ಡು ಮಾಡೋದು. ಆಮೇನ್. ಇವತ್ತು ಏನೆಲ್ಲ ಒಳ್ಳೆ ವಸ್ತುಗಳನ್ನು ಅವರು ಸಿದ್ಧ ಮಾಡಿ ಮಾರ್ಕೆಟಿಗೆ ಅಥವಾ ನಮ್ಮ ಇದಕ್ಕೆ ಬರುತ್ತೆ.
ಆದರೆ ಅದೇನೆಂದರೆ ಅದರ ಮೂಲಕವಾಗಿ ಅದಕ್ಕೆ ಕಲಬೆರಕೆ ಇರುವುದರಿಂದ ಯಾವ ಶುದ್ಧ ವಸ್ತು ಸಿಗ್ತಾ ಇಲ್ಲ. ಮನುಷ್ಯರ ಆರೋಗ್ಯ ಅದು ಕೆಡ್ತಾ ಇದೆ. ಇದಕ್ಕೆ ಕಾರಣ ಯಾರು? ಅದಕ್ಕೆ ತಕ್ಕ ಹಾಗೆ ದೇವರು ಆರೋಗ್ಯ ಅಧಿಕಾರಿಗಳನ್ನು, ಅದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳನ್ನು ದೇವರು ಆರೋಗ್ಯ ಇಲಾಖೆಯನ್ನು ಇಟ್ಟಿದೆ. ಹಾಲೆಲೂಯ. ಆದರೆ ಅದನ್ನು ಗಮನಿಸೋರು ಇಲ್ಲ. ಕಾರಣ ಲಂಚ, ಭ್ರಷ್ಟಾಚಾರ. ಹಾಲೆಲೂಯ. ಒಬ್ಬ ಒಂದು ಆರೋಗ್ಯ ಅಧಿಕಾರಿ ಬರಬೇಕಾದ್ರೆ, ಆರೋಗ್ಯದ ಪದ್ಧತಿಗೆ ಬರಬೇಕಾದ್ರೆ ಅದಕ್ಕೆ ಬೇಕಾದಂಥ ಆರೋಗ್ಯ ಮಂತ್ರಿ ಇರ್ತಾರೆ. ಹಾಲೆಲೂಯ. ಒಬ್ಬನಿಗೆ ಆರೋಗ್ಯ ಅಧಿಕಾರಿಯಲ್ಲಿ ಬರಬೇಕಾದ್ರೆ ಲಂಚ ಕೊಡಬೇಕು. ಆ ಲಂಚ ಕೊಟ್ಟದ್ದು ಹಣವನ್ನು ಗಳಿಸಬೇಕಾದ್ರೆ ಇವನು ಇಲ್ಲಿ ಲಂಚ ತಗೋಬೇಕು. ಹಾಲೆಲೂಯ. ನೀವು ಇವತ್ತು ಎಲ್ಲೂ ಹೋದರೂ ಕೂಡ ಆಹಾರ ಅವಸ್ಥೆಗಳು ಕುಲಗೆಟ್ಟೋಗಿದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸತ್ತೋಗ್ತಾ ಇದ್ದಾರೆ. ಕಾರಣ ಏನಂದರೆ ಆಹಾರದಲ್ಲಿ ಕಲಬೆರಕೆ. ಇದಕ್ಕೆ ಕಾರಣ ಲಂಚ. ನಮ್ಮ ದೇಶದ ಅವಸ್ಥೆ ಅಥವಾ ರಾಜ್ಯದ ಅವಸ್ಥೆ, ನಮ್ಮ ಪಟ್ಟಣದ ಅವಸ್ಥೆ, ಅಧಿಕಾರಿಗಳು ಕೂಡ ಕಣ್ಣಿದ್ರು ಕುರುಡರಾಗಿದ್ದಾರೆ. ದೇವರ ಭಯ ಇಲ್ಲ. ದೇವರ ಭಯ ಬಂದರೆ ಅಧಿಕಾರಿಗಳು ಎಲ್ಲರೂ ಕೂಡ ದೇವರ ಭಯಭಕ್ತಿಯಿಂದ ಇರುವಾಗ ಪಟ್ಟಣದ ಆರೋಗ್ಯ, ಸಮಾಧಾನ, ಸಂತೋಷ ಎಲ್ಲ ಇರುತ್ತೆ ಅಲ್ವಾ? ದೇವರಿಗೆ ಸ್ತೋತ್ರ. ಅದೇ ರೀತಿಯಲ್ಲಿ ನಾನು ಅನೇಕ ವಿಷಯಗಳನ್ನು ನೋಡಿದೆ. ಎಲ್ಲೆಲ್ಲೂ ಈ ದೇವರ ಭಯ ಇಲ್ಲವೋ ಅಲ್ಲಿ ಅಹಂಕಾರ ಇರುತ್ತೆ. ಅಹಂಕಾರಿಗಳು ಯಾರು? ಹಣದವರು, ಹಣವುಳ್ಳವರು. ಹಣವರು ಎಲ್ಲಿಂದ ಮಾಡ್ತಾರೆ? ಲಂಚ, ಭ್ರಷ್ಟಾಚಾರದಿಂದ ಹಣ ಮಾಡ್ತಾರೆ. ಅವರಿಗೆ ಭಯ ಇರಲ್ಲ, ಅಹಂಕಾರ ಬರುತ್ತೆ. ಆದರೆ ನಮ್ಮ ದೇವರು ಬಹಳ ದೊಡ್ಡವರು. ಆಮೇನ್. ಅಲ್ಲೇ BP, ಶುಗರ್ ತಂದಿಡ್ತಾರೆ. ಹಾಲೆಲೂಯ. ಇಲ್ಲದ್ರೆ ಅವರ ಕುಟುಂಬದಲ್ಲಿ ಯಾರೋ ಸತ್ತೋಗುದು, ಬೇಕಾದ ವ್ಯಕ್ತಿ ಸತ್ತೋಗುದು, ಅಪಘಾತಗಳು ನಡೀತಿದೆ. ಎಲ್ಲ ಪಾಪ, ಭ್ರಷ್ಟಾಚಾರ, ಲಂಚ, ದೇವರಿಗೆ ಭಯಪಡದ ವಿರುದ್ಧದಿಂದ ಇದೆಲ್ಲ ನಡೀತಾ ಇರೋದು. ನಮ್ಮ ದೇಶದಲ್ಲಿ ಇವತ್ತು ಅಪಘಾತಗಳು ನಡಿಬೇಕಾದ್ರೆ ಅದಕ್ಕೆ ಸರಿಯಾದ ಅಧಿಕಾರಿಗಳು ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಲೈಸೆನ್ಸ್ ಕೊಡುವಾಗ ಹೇಗೆ ಅವನು ಏನು ಡ್ರೈವ್ ಮಾಡ್ತಾರೆ ಏನನ್ನು ನೋಡಲ್ಲ. ಏನು ಬೇಕಾದ್ರೆ ಆಗಲಿ. ನಮ್ಮ ದೇಶದಿಂದ ಸರಿಯಾದ ಕಾನೂನು ಅವಸ್ಥೆಗಳು ಇದ್ದರೆ ಇವತ್ತು ಯಾವುದೇ ಘಟನೆಗಳು ನಡೆಯುವುದಿಲ್ಲ. ಎಲ್ಲರೂ ಆರೋಗ್ಯವಾಗಿ ಇರ್ತಾರೆ. ನಾವು ನೋಡಿ, ಒಬ್ಬ ತಪ್ಪು ಮಾಡಿದ್ರೆ ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಅವನು ನೆಕ್ಸ್ಟ್ ತಪ್ಪು ಮಾಡಲ್ಲ. ಕಾನೂನು ವ್ಯವಸ್ಥೆಗಳು ಕುಲಗೆಟ್ಟೋಗಿದೆ. ದೇವರ ಭಯ ಇಲ್ಲ. ನ್ಯಾಯ ಮಾಡುವವರು ನ್ಯಾಯ ಮಾಡುವುದೇ ಇಲ್ಲ. ಅಪರಾಧಿ ಇವತ್ತು ಲೋಕದಲ್ಲಿ ಘಂಟಾಘೋಷವಾಗಿ ಲೋಕದಲ್ಲಿ ತನಗೆ ಇಷ್ಟ ಬಂದವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ತಪ್ಪು ಮಾಡಿದವನು ಇವತ್ತು ಅವನು ಅಲ್ಲಿ ಜೈಲಲ್ಲಿ ಕೊಳಿತಾ ಇದ್ದಾರೆ. ಹಾಲಲ್ಲಿ ಅದರಿಂದ ಆ ಶಿಕ್ಷೆಗೆ ಒಳಪಡಿಸಿದವರು ಯಾರಿದ್ದಾರೋ, ಪೊಲೀಸ್ ಅಧಿಕಾರಿ ಆಗ್ಬೋದು, ನ್ಯಾಯಾಧಿಪತಿ ಆಗಿರ್ಬೋದು, ವಕೀಲ ಆಗ್ಬೋದು, ಅವರ ಕುಟುಂಬಗಳು ಇವತ್ತು ಲೋಕದಲ್ಲಿ ವಿವಿಧವಾದ ಕಷ್ಟಕ್ಕೆ, ಪಾಪಕ್ಕೆ, ಇವತ್ತು ಅವರು ವಿವಿಧವಾದ ರೋಗಕ್ಕೆ ತುತ್ತಾಗಲಿ ಕಾರಣ ದೇವರ ಭಯ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಅದರಲ್ಲಿ ನಿಮಗೆ ದೇವರ ವಾಕ್ಯದ ಅದಕ್ಕೆ ಕೂಡ ನಾನು ವಾಕ್ಯದ ಕಡೆಗೆ ನಾನು ಬರ್ತೇನೆ. ದೇವರಿಗೆ ಸ್ತೋತ್ರ. ಇವತ್ತು ಆಸ್ಪತ್ರೆಗಳಿಗೆ ಹೋದರೆ ನೋಡಿ, ಒಂದು ರೋಗ ಸೌಖ್ಯ ಮಾಡಬೇಕಂದ್ರೆ ಅಷ್ಟು ಖರ್ಚು ಮಾಡಬೇಕಂತ ಇದೆಯಾ? ಒಂದು ಜ್ವರ ಬಂದರೆ 50,000, 1 ಲಕ್ಷ ಖರ್ಚು. ಯಾಕೆ? ಕಾರಣ ಅವ್ರ ದೇವರ ಭಯ ಇಲ್ಲ. ಇವತ್ತು ನಿಜವಾಗಿಯೂ ಯಾರಿಗೆ ಟ್ರೀಟ್ಮೆಂಟ್ ಬೇಕು ಅವರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಬಡ ಹೋಗಿ ಆಸ್ಪತ್ರೆಗಳ ತಲೆ ಬಡ್ಕೊಂಡ್ರೆ ಅವ್ರು ಯಾರು ಮಾತಾಡಲ್ಲ, ಕೇಳಲ್ಲ. ಕಾರಣ ದೇವರ ಭಯ ಇಲ್ಲದೆ ಇವತ್ತು ಆಸ್ಪತ್ರೆಗಳು ದೊಡ್ಡ ದೊಡ್ಡ ಹೈಟೆಕ್ ಆಸ್ಪತ್ರೆಗಳಿವೆ. ಅದು ಅವಶ್ಯಕತೆ ಇಲ್ಲ. ಆಮೇನ್, ಹಾಲೆಲೂಯ. ಇದೆಲ್ಲ ಒಂದು ವೇಳೆ ಆ ಡಾಕ್ಟರ್ಗಳಿಗೆ ದೇವರ ಭಯ ಇದ್ದರೆ ಪಾಪ ಮಾಡಲ್ಲ, ತಪ್ಪು ಮಾಡಲ್ಲ, ಜನರ ರಕ್ತ ಹೀರಲ್ಲ. ಆಮೇನ್. ಒಂದು ಆಪರೇಷನ್ ಮಾಡಬೇಕಾದ್ರೆ ಆಪರೇಷನ್ ಮಾಡೋನು ಮನುಷ್ಯನೇ ಅಲ್ವಾ? ಏನೆಲ್ಲ ಸಿದ್ಧ ಮಾಡಿದ ಅನ್ನೋದು ಮನುಷ್ಯನೇ. ಅದಕ್ಕೆ ಅಷ್ಟು ಕಾಸ್ಟ್ ಇದೆಯಾ? ಇಲ್ಲ. ನೀವು ಅದರ ಕಾಸ್ಟಿಂಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಬಟ್ ಅದಕ್ಕೆ ಸುಮ್ಮನೆ ಅವರು ಹಣ ಮಾಡೋದಕ್ಕಾಗಿ ಇವತ್ತು ಇಡೀ ಲೋಕದಲ್ಲಿ ಇವತ್ತು ಮೆಡಿಕಲ್ ಏನಿದೆಯೋ ಜಗತ್ತು ಅದರೆಲ್ಲ ಅವರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದೆಲ್ಲ ಕರಪ್ಷನ್. ಹಣ 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 ಹಣ. ಈ ಹಣ ಎಲ್ಲ ಮಾಡೋದು, ಅವ್ರು ಹಣ ಮಾಡಿದ್ರು ಕೂಡ ಅದನ್ನು ಅವ್ರು ತಿನ್ನಕ್ಕೆ ಯೋಗ್ಯತೆ ಇರಲ್ಲ. ಅದಕ್ಕೆ ತಕ್ಕ ಹಾಗೆ ದೇವರು ಶಿಕ್ಷೆ ಕೊಡ್ತಾರೆ. ಒಂದು ವೇಳೆ ಇವತ್ತು ನಮ್ಮ ದೇಶ ಮನ ತಿರುಗಿದರೆ, ನಮ್ಮ ರಾಜ್ಯ ಮನ ತಿರುಗಿದರೆ, ನಮ್ಮ ಪಟ್ಟಣ ಮನ ತಿರುಗಿದರೆ ನಮ್ಮ ದೇಶದಲ್ಲಿ ಆರೋಗ್ಯ ಉಂಟಾಗುತ್ತೆ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರ. ಅದಕ್ಕೆ ನಾನು ಸಭೆಗೆ ಬರುವಾಗ ಸಭೆ ವಿಷಯದಲ್ಲಿ ಕೂಡ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ದೇವರೇ, ಇವತ್ತು ದೇವರ ಭಯವುಳ್ಳ ಸಭೆಯಲ್ಲಿ ಆತ್ಮಗಳು ಜಾಸ್ತಿ ಇಲ್ಲ. ಕಾರಣ ಯಾರ್ಯಾರು ಎಲ್ಲಿ ಖಂಡಿಸಿ ಗದರಿಸಿ ಎಚ್ಚರಿಸ್ತಾರೋ ಆ ಸಭೆಗಳಲ್ಲಿ ಆತ್ಮಗಳು ಇರಲ್ಲ. ಅಲ್ಲಿ ಕ್ವಾಲಿಟಿ ಇದೆ.
ಎಲ್ಲಿ ಕ್ವಾಂಟಿಟಿ ಇದೆಯೋ ಅಲ್ಲಿ ನೀವು ದೇವರ ಭಯ ಇಲ್ಲ ಅಂತ ತಿಳ್ಕೊಳ್ಳಿ. ಸಭೆಯ ಪಾಲಕರು ಏನು ಅವರು ಲೋಕದ ಹಣದ ವಿಷಯ ಮಾತಾಡ್ಬೋದು, ಅದು ಸಿಗುತ್ತೆ ಇದು ಸಿಗುತ್ತೆ, ಲೋಕದ ಆಸೆ ತೋರಿಸ್ತಾರೆ. ಅದಲ್ಲ ದೇವರ ಭಯ. ದೇವರ ವಾಕ್ಯಕ್ಕೆ ಭಯಪಟ್ಟು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಿದ್ರೆ ಒಂದು ದಿನ ಬರುತ್ತೆ, ಕ್ರಿಸ್ತನ ಮಧ್ಯಾಕಾಶದಲ್ಲಿ ನಮ್ಮನ್ನು ಹಾಲೆಲೂಯಾ ಮಧ್ಯಾಕಾಶದಲ್ಲಿ ಆತನ ಮುಖಾಮುಖಿಯಾಗಿ ನೋಡಲಿಕ್ಕೆ ಹೋಗ್ತೇವೆ. ಆ ದಿವಸ ಅನೇಕರು ಈ ಲೋಕದಲ್ಲಿ ಬಿಡಲ್ಪಡ್ತಾರೆ. ಹಾಲೆಲೂಯಾ. ಯೇಸ್ವಾಮಿ ಅವರು ಹೇಳ್ತಾರೆ, ನಾನು ಯೇಸುವಿನ ಹೆಸರಲ್ಲಿ ದೈವ ಬಿಡಿಸ್ತೇನೆ, ರೋಗ ಸೌಖ್ಯ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ. ನಾನು ದೇವರು ಹೇಳ್ತೇನೆ, ನನಗೆ ಗುರುತಿಲ್ಲ, ನನಗೆ ಪರಿಚಯ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಈ ಲೋಕದಲ್ಲಿ ಯಾಕಂದರೆ ಈ ಕಡೆ ಕಾಲದಲ್ಲಿ ಅನೇಕ ಕಷ್ಟ ನಷ್ಟಗಳು ಬರುತ್ತೆ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ನೋಡಿ, ಸೈತಾನಿಗೆ ಒಳಗಾದವರು ದೇವರಿಗೆ ಭಯ ಪಡೋದಿಲ್ಲ. ಯಾರೆಲ್ಲ ಸೈತಾನಿಗೆ ಒಳಗಾಗ್ತಾರೋ ಅವ್ರಿಗೆ ದೇವರ ಭಯ ಇರಲ್ಲ. ಇವತ್ತು ನೀವು ತಿಳ್ಕೊಳ್ಳಿ, ದೇವರ ಭಯ ಇದ್ದಲ್ಲಿ ಸಭೆಗಳಲ್ಲಿ ಆತ್ಮಗಳು ಇರಲ್ಲ. ಹಾಲೆಲೂಯಾ. ಎಲ್ಲಿ ದೇವರ ಭಯ ಇಲ್ವೋ, ಸೈತಾನಿಗೆ ಅಲ್ಲಿ ಒಳಗಾಗಿದಾರೋ ಅಲ್ಲಿ ಆತ್ಮಗಳು ತುಂಬಿವೆ. ದೇವರಿಗೆ ಸ್ತೋತ್ರ. ಅದೇ ಅವನು ಏನು ಮಾಡ್ತಾನೆ ಇವೆಲ್ಲವೂ. ಯಾಕಂದರೆ ಒಂದು ಇವತ್ತು ನೋಡಬೇಕಾದ್ರೆ ಮನೆಯಲ್ಲಿ ಇವತ್ತು ವಿಶ್ವಾಸಿಗಳಾದರೂ ಕೂಡ ಒಂದು ಹೊರಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಭಯ. ದೇವರ ಭಯ ಇದ್ದರೆ ನೀನು ರಾತ್ರಿ ಮಧ್ಯರಾತ್ರಿಯಲ್ಲೇ ಎಷ್ಟು ಬೇಕಾದ್ರೆ ರಾತ್ರಿ ಎಲ್ಲಿ ಕಳ್ಳರ ಮಧ್ಯೆ, ಸುಳ್ಳರ ಮಧ್ಯೆ, ಪ್ರಾಣಿಗಳ ಮಧ್ಯೆ, ಕಾಡು ಪ್ರಾಣಿಗಳ ಮಧ್ಯೆ, ವಿಷ ಜಂತುಗಳ ಮಧ್ಯೆ ಹಾದು ಹೋಗು, ಯಾವ್ದು ನಿನ್ನ ಮುಟ್ಟಲ್ಲ. ಪರಾತ್ಪರನ ಮೊರೆಕರನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋನು. ಅವನಿಗೆ ಯಾವ ಭಯವೇ ಇರಲ್ಲ, ಮರಣದ ಭಯ ಇರಲ್ಲ. ಲೋಕದಲ್ಲಿ ಏನೇ ಸಂಭವಿಸಲಿ, ಮಗ್ಗಲಲ್ಲಿ 1000 ಜನ, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ಯಾವುದ ಕೇಡು ಸಂಭವಿಸುವುದಿಲ್ಲ. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತಾ ಇದೆಯಾ? ದೇವರಿಗೆ ಸ್ತೋತ್ರ. ನಾನು ದೇವರ ಭಯ ಬಂದರೆ ಅದು ನಮಗೆ ಲಾಭ. ಎಲ್ಲಿ ದೇವರ ಭಯ ಇಲ್ಲವೋ ಅಲ್ಲಿ ನಷ್ಟ. ಎಲ್ಲ ವಿಷಯದಲ್ಲಿ ನಷ್ಟ. ಆರೋಗ್ಯ ನಷ್ಟ, ಹಣ ನಷ್ಟ, ಭವಿಷ್ಯ ನಷ್ಟ, ಜೀವನ ನಷ್ಟ. ಇಷ್ಟೆಲ್ಲ ಪ್ರಯಾಸ ಪಡೋದೆಲ್ಲ ನಷ್ಟವೇ. ನೀನು ನಿಜವಾಗಿ 2 ರೂಪಾಯಿ ಸಂಪಾದನೆ ಮಾಡ್ತೀಯ ನೀತಿವಂತನಾಗಿ, ನೀನು ಯಾವಾಗಲೂ ನೀವು ಒಳ್ಳೆ ನಿದ್ರೆ ಬರುತ್ತೆ, ಒಳ್ಳೆ ಆರೋಗ್ಯ ಇರುತ್ತೆ, ಒಳ್ಳೆ ನಿಜವಾಗಿ ದೇವರಿಗೆ ಭಯ ಭಕ್ತಿ ಉಳ್ಳವರು ಹಿರಿಯರನ್ನು ಗೌರವಿಸ್ತೀಯ, ದೇವರನ್ನು ಪ್ರೀತಿ ಮಾಡ್ತೀಯ. ಕಾರಣ ದೇವರ ಭಯ. ಒಂದು ನಷ್ಟ ಆಗಲ್ಲ. ಹಾಲೆಲೂಯಾ. ಒಂದು ಏನೋ ತಿಂದರೂ ತೃಪ್ತಿ ಆಗುತ್ತೆ. ದೇವರ ಭಯ ಇಲ್ಲದ್ರೆ ಇಷ್ಟು ಇರಲಿಬೇಕಾದ್ರೆ ಅವ್ರು ಏನು ತಿಂದರೂ ತೃಪ್ತಿ ಆಗಲ್ಲ. ಇವತ್ತು ಏನು ತಿನ್ನೋದು? ಚಿಕನ್ ಆಯಿತು, ಮಟನ್ ಆಯಿತು, ಎಲ್ಲ ತಿಂದಾಯ್ತು. ನಾವು ಇವತ್ತು ಗಂಜಿ ಊಟ ಮಾಡುವ. ಅವನದು ಬೇಕು ಕೋಟಿಗಟ್ಟಲೆ ಇದೆ, ಅವ್ನು ಗಂಜಿ ಊಟ ಮಾಡೋದು. ಕಾರಣ ಏನು ತಿಂದತ್ತಾಗಲ್ಲ, ನಷ್ಟ. ಹಾಲೆಲೂಯಾ. ಬೇಕಾದಷ್ಟು ಮೋಸ ವಂಚನೆ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನೆ. ಅವನಿಗೆ ಮನೆಯಲ್ಲಿ ಶುಗರ್, BP, ಒಳ್ಳೆ ಹಿಟ್ಟು ಮಾಡಿ ಚಪಾತಿ ಮಾಡಿದ್ರೆ ಉಪ್ಪಿಲ್ಲ, ಎಣ್ಣೆ ಹಾಕ್ಲಿಕ್ಕಿಲ್ಲ, ಎಣ್ಣೆ ಹಾಕಿದ ಬಟರ್ ತಿನ್ನಲಿಕ್ಕಿಲ್ಲ, ಬೆಣ್ಣೆ ತಿನ್ನಲಿಕ್ಕಿಲ್ಲ, ಸಕ್ಕರೆ ಹಚ್ಚಿ ಟೀ ಕುಡಿಲಿಕ್ಕಿಲ್ಲ. ಒಂದು ಟೀ ಮಾಡಿ ಶುಗರ್ ಹಾಕಬೇಡಿ. ಹಾಲೆಲೂಯ. ನಾನು ನಿಜವಾಗಿ ನಾನು ಇವತ್ತಿಗೂ ಕೂಡ ಯಾವಾಗ ಬೇಕಾದ ಸ್ವೀಟ್ ತಿಂತೇನೆ. ನನಗೆ ಯಾಕೆ ನನ್ನ ಭರವಸೆ ಆತನ ಮೇಲೆ, ನನ್ನ ಆರೋಗ್ಯ ಆತನ ಕೊಟ್ಟಿರೋದು. ಹಾಲೆಲೂಯ, ಹಾಲೆಲೂಯ. ನನಗೆ ದೇವರು ಏನಾದರೂ ಸಂಪಾದನೆ ಕೊಟ್ಟಿದ್ದು ನನಗೆ ಬೇಕಾದಷ್ಟು ಮಾತ್ರ ಕೊಟ್ಟಿದ್ದಾರೆ, ಮಿಕ್ಕಿದ್ದು ನಾನು ದೇವರಿಗೆ ಕೊಡ್ತೇನೆ, ಜನರಿಗೆ ಕೊಡ್ತೇನೆ. ಹಾಲೆಲೂಯ. ನನಗೆ ಬೇಡ ದೇವರೇ, ನಾನು ಜೀವಂತ ಉಳಿದರೆ ನಾನು ಜೀವವಿರುವವರೆಗೂ ನಿನಗೆ ನಂಬಿಗಸ್ತನಾಗಿ ಸೇವೆ ಮಾಡ್ತೇನೆ. ನೀನು ಎಲ್ಲಿ ಹೇಳ್ತೇನೆ ಅಲ್ಲಿ ಹೋಗ್ತೇನೆ. ಹಾಲೆಲೂಯ. ಆದರೆ ದೇವರ ಭಯ ನಮ್ಮ ಜೀವಿತದಲ್ಲಿ ಬರಬೇಕು. ದೇವರಿಗೆ ಸ್ತೋತ್ರ. ದೇವರ ಭಯ ಇಲ್ಲದಾಗ ಎಲ್ಲವೂ ಭಯದಿಂದ, ದೇವರ ಭಯ ಇದ್ದಾಗ ಎಲ್ಲವೂ ದೇವರ ಭಯದಿಂದ. ಆ ವಿಷಯ ನಮಗೆ ಏನು ಕೊಡ್ತಾರೆ? ದೇವರ ಭಯ ಇದ್ದಾಗ ಎಲ್ಲವೂ ದೇವರ ಭಯದಿಂದ, ಬೇರೆ ಎಲ್ಲ ವಿಷಯದಲ್ಲಿ ಧೈರ್ಯ ಬರುತ್ತೆ. ಅಂದರೆ ಎಲ್ಲಿ ದೇವರ ಭಯ ಇರುತ್ತೋ ಅಲ್ಲಿ ನಮಗೆ ಧೈರ್ಯ ಬರುತ್ತೆ. ಎಲ್ಲಿ ಬೇಕಾದರೆ ಹೋಗಿ, ಎಲ್ಲ ವಿಷಯದಲ್ಲಿ ಯಾವ ಪ್ಲೇಸಿಗೆ ಬೇಕಾದರೆ ಹೋಗಲಿ, ನಮಗೆ ದೊಡ್ಡ ಮಿನಿಸ್ಟರ್ ಇರಲಿ ಅಥವಾ ದೊಡ್ಡ ಅಧಿಕಾರಿ ಇರಲಿ, ನೀವು ನಿಂತ್ಕೊಂಡು ಧೈರ್ಯವಾಗಿ ಮಾತಾಡ್ತೇವೆ. ನಿನ್ನಲ್ಲಿ ಮೋಸ ಇಲ್ಲ, ಕಪಟ ಇಲ್ಲ, ವಂಚನೆ ಇಲ್ಲ, ಸುಳ್ಳಲ್ಲ, ಮೋಸಗಾರನಲ್ಲ, ಸತ್ಯವಂತನಾಗಿ ನೀತಿವಂತನಾಗಿ ಜೀವಿಸ್ತೀಯ. ಎಲ್ಲಿ ನಿಂತ್ಕೊಳ್ಳಿಕ್ಕೆ ನಿಮಗೆ ಭಯನೇ ಇರಲ್ಲ, ಧೈರ್ಯ ಇರುತ್ತೆ. ಹೌದಾ ಅಲ್ವಾ? ಯಾರಿಗಾದ್ರೂ ಭಯ ಪಡ್ತೇವಾ? ನೋಡಿ, ಒಬ್ಬ ಕಳ್ಳತನ ಮಾಡುವವನಿಗೆ ಪೊಲೀಸ್ ಬಂದ ತಕ್ಷಣ ಅವನು ಅಡಗಿಕೊಳ್ತಾನೆ. ಕಾರಣ ಕಳ್ಳತನ ಮಾಡಿದಾನೆ. ಒಂದು ಕೊಲೆ ಮಾಡಿದವನಿಗೆ ಭಯ ಇರುತ್ತೆ. ದೇವ್ರ ವಾಕ್ಯ ಹೇಳುತ್ತೆ 125ನೇ ಕೀರ್ತನೆಯಲ್ಲಿ,
ದುಷ್ಟರ ದಂಡಾಧಿಕಾರರು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿದರೆ ನೀತಿವಂತನ ಅಕ್ರಮಕ್ಕೆ ಕೈ ಹಚ್ಚಾನು. ಹಾಗಾದರೆ ನೀವು ಒಂದು ವೇಳೆ ನೀತಿವಂತನಾಗಿದ್ದರೆ ದುಷ್ಟ ನಿನ್ನ ಮೇಲೆ ಅಧಿಕಾರ ನಡೆಸೋಕ್ಕಾಗಲ್ಲ. ಯಾರು ಸೈತಾನ ಕೂಡ ನಿನ್ನ ಮೇಲೆ ಅಧಿಕಾರ ನಡೆಸೋಕ್ಕಾಗಲ್ಲ. ಯಾಕೆಂದರೆ ನೀತಿವಂತನಾಗಿದ್ಯಾ, ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದೆಯಾ. ದೇವರಿಗೆ ಸ್ತೋತ್ರ, ಹಾಲೆಲೂಯಾ. ಆದಿಕಾಂಡ 3ನೇ ಅಧ್ಯಾಯದ 10ನೇ ವಚನ. ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಹಾಲೆಲೂಯಾ. ಈ ಭಯ ಆರಂಭ, ನಾನು ಎಲ್ಲಕ್ಕಿಂತ ಫಸ್ಟ್ ಇರುತ್ತೆ ನಿಮಗೆ ಭಯ ಎಲ್ಲಿಂದ ಬಂತಂತ. ಯಾವಾಗ ದೇವರು ಮನುಷ್ಯನನ್ನು ತನ್ನ ಸೃಷ್ಟಿಯಲ್ಲಿ ಉಂಟು ಮಾಡಿದ್ನೋ, ಅವರಿಗೆ ಒಂದು ತೋಟದಲ್ಲಿ ದೇವರು ಏನು ಮಾಡಿದ್ದಾರೆ, ಆ ತೋಟವನ್ನು ಕಾಯುವುದಕ್ಕಾಗಿ ಅವರನ್ನು ಇಟ್ಟಿದ್ರು. ಆಮೇನ್, ಹಾಲೆಲೂಯಾ. ಅವ್ರು ಏನು ಮಾಡಿದ್ರು ಅಂದರೆ, ದೇವರು ಅಷ್ಟೊಂದು ಎಲ್ಲ ನಾನು ಹೇಳಿದಾಗೆ ಎಲ್ಲ ಫ್ರೂಟ್ಸ್ ಅದರಲ್ಲಿ ಇಟ್ಟಿದ್ರು. ಹಾಲೆಲೂಯಾ. ಬನಾನಾ, ಆರೆಂಜ್, ಆ್ಯಪಲ್, ಹಾಗೆ ಗ್ರೇಪ್ಸು, ಇನ್ನೇನೆಲ್ಲ ಯಾವ ಫ್ರೂಟ್ಸ್ ಇದೆಯೋ ಲೋಕದಲ್ಲಿ, ಸೀಬೆಹಣ್ಣು, ಆ ಹಣ್ಣು ಈ ಹಣ್ಣು, ಏನೆಲ್ಲ ಹಣ್ಣಿತ್ತು ಎಲ್ಲ ಇಟ್ಟಿದ್ರು. ದೇವರು ಹೇಳಿದ್ರು, ಎಲ್ಲ ತೋಟದಲ್ಲಿ ಇಷ್ಟೆಲ್ಲ ಹಣ್ಣಿದೆ, ಎಲ್ಲ ನೀನು ಬೇಕಾದಷ್ಟು ಹಣ್ಣು ಹಂಪಲು ಏನೆಲ್ಲ ತಿಂದು ಮಜಾ ಮಾಡು, ಇರು. ಹಾಲೆಲೂಯಾ. ಆದರೆ ಇದನ್ನೊಂದು ಮುಟ್ಟಬೇಡ. ಹಾಲೆಲೂಯಾ. ಈ ಮರ ಮುಟ್ಟಬಾರ್ದು, ಅದು ನನಗೆ ಮೀಸಲು, ಅದು ನಾನು ಸಪ್ರೇಟ್ ಮಾಡಿರೋದು, ಅದು ನನ್ನದು, ನಂದಕ್ಕೆ ನೀನು ಕೈ ಹಾಕಬೇಡ. ಯಾವಾಗ ದೇವರ ವಿಷಯದಲ್ಲಿ ಆತನ ಕೈ ಹಾಕಿದನೋ ಆ ದಿನ ಆತನಿಗೆ ಭಯ ಬಂತು. ಕಾರಣ, ಆತನ ಮೇಲೊಂದು ಮಹಿಮೆಯ ವಸ್ತ್ರ ಇತ್ತು. ದೇವರಿಗೆ ಇಟ್ಟಂತ ಅದನ್ನು ಆತನ ತಿಂದಾಗ ಆ ವಸ್ತ್ರ ಕಳಚಿ ಹೋಯಿತು. ಆಗ ಆತನಿಗೆ ಭಯ ಬಂತು. ಅಷ್ಟರಲ್ಲಿ ಆತನಿಗೆ ಭಯನೇ ಇರಲಿಲ್ಲ, ಎಲ್ಲಿ ಬೇಕಾದ್ರೆ ಹೋಗ್ತಿದ್ದ. ಸಿಂಹ ಬಂದರೆ ಭಯ ಪಡ್ತಿರ್ಲಿಲ್ಲ. ಈಗ ಸಿಂಹ ಬಂದರೆ ಅಡಗಿಕೊಳ್ತಾ, ಹಾಲೆಲೂಯಾ. ಹುಲಿ ಬಂದರೆ ಅಡಗಿಕೊಳ್ತಾ. ಮೊದಲು ಆತನ ಮೇಲೆ ದೇವರು ಆತನ ಮೇಲೆ ಏನು ಕೊಟ್ಟರು, ಅಧಿಕಾರ ಕೊಟ್ಟಿದ್ರು. ಭಯ ಇರಲಿಲ್ಲ. ಒಂದು ಹಾವು ಕಂಡ್ರೆ ಭಯ ಇರಲಿಲ್ಲ, ಕೈಯಲ್ಲಿ ಹಿಡ್ಕೊಳ್ತಿದ್ದ. ಯಾವಾಗ ದೇವರಿಗೆ ಮೀಸಲಾದನ್ನು ಆತನು ಮುಟ್ಟಿದ್ನೋ ಅದೇ ದಿವಸ ಆತನಿಗೆ ಭಯ ಬಂತು. ಇವತ್ತು ದೇವರಿಗುಳ್ಳದನ್ನು, ಆ ದೇವರ ವಿಷಯದಲ್ಲಿ ನಾವು ಕೈ ಹಾಕಬಾರ್ದು. ಹಾಲೆಲೂಯಾ. ದೇವರ ಮೈ ಮೇಲೆ ನಿನ್ನ ಕೈ ಹಾಕಿದರೆ ದೇವರು ನಿನ್ನನ್ನು ಬತ್ತಲು ಮಾಡ್ತಾರೆ. ಹಾಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾವಾಗ ದೇವರಿಗೆ ಉಳ್ಳದನ್ನು ಆತನು ಕೈ ಹಾಕಿದನು ಆತನಿಗೆ ನಷ್ಟ ಉಂಟಾಯಿತು. ಇವತ್ತು ನಷ್ಟ, ಈ ಒಂದು ನಾವು ಇವತ್ತು ಏನೆಲ್ಲ ಬಟ್ಟೆ ಧರಿಸ್ತಿದ್ದೇವೋ ಇದು ನಷ್ಟದ ನಿಮಿತ್ತ ಧರಿಸ್ತಾ ಇರೋದು. ನಮ್ಮ ಮಹಿಮೆ ನಾವು ಕಳ್ಕೊಂಡಿದ್ದೇವೆ. ಕ್ರಿಸ್ತನ ಮೂಲಕ ಇವತ್ತು ಆ ಮಹಿಮೆ ನಾವು ಹೊಂದಿಕೊಂಡಿರೋದು. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಹೇಳ್ತಾರೆ, ನಾನು 1 ಲಕ್ಷದ ಬಟ್ಟೆ, ಇದು 20 ಲಕ್ಷ ಸೂಟು. ಆ ಸೂಟಿಗೆ ಅದು ಸೂಟ್ ಅದಕ್ಕೆ ಹಾಕೋದಲ್ಲ, ನೀನು ಪಾಪ ಮಾಡಿದ ಅದಕ್ಕಿಂತ ಸೂಟ್ ಆಗ್ತಾ ಇರೋದು. ಹಾಲೆಲೂಯಾ. ಆ ಪಾಪದ ನಿಮಿತ್ತವಾಗಿ ನೀನು ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕಿದ್ರು, ನೀನು 100 ರೂಪಾಯಿ ಬಟ್ಟೆ ಹಾಕು ಅಷ್ಟೇ, ಅದು ನಿನ್ನ ದೇಹ ಮುಚ್ಚುವುದು. ಲಕ್ಷಗಟ್ಟಲೆದು ಹಾಕಿದ್ರು ಕೂಡ ಅಷ್ಟೇ ದೇಹ ನಿನ್ನ ಮುಚ್ಚುವುದು. ಆದರೆ ಎಲ್ಲಕ್ಕಿಂತ ಮೊದಲು ನಿನ್ನ ಪಾಪ ಮುಚ್ಚುವುದಕ್ಕಾಗಿ ದೇವರು ಕೊಟ್ಟಿರೋಂಥ ಅಂಗಿ ಇದು. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಅದರಿಂದ ದೇವರು ಕೊಟ್ಟ ರಕ್ಷಣೆ ನಾವು ಹಾಳು ಮಾಡ್ಕೋಬಾರ್ದು. ದೇವರಿಗೆ ಸ್ತೋತ್ರ. ಯಾಕೋಬನ ಬರೆದ ಪತ್ರಿಕೆ ಅದರಲ್ಲಿ ದೇವರು ಯಾಕೋಬನು ದೇವರಿಗೆ ಭಯಪಟ್ಟ. ನಾವು ನೋಡ್ತೇವೆ, ಎಲ್ಲಿ ಯಾಕೋಬನು ದೇವರಿಗೆ ಭಯಪಟ್ಟ. ಆದ್ದರಿಂದ ಯಾರು ದೇವರಿಗೆ ಭಯಪಟ್ಟರೋ ದೇವರೊಂದು ಹೊಸ ಹೆಸರು ಅವರಿಗೆ ಕೊಟ್ಟಿದ್ದಾರೆ. ಯಾಕೋಬನಿಗೆ ಮೊದಲು ಆತನ ಮೋಸ ಮಾಡುವನಾಗಿದ್ದ. ಈ ಕಡೆ ಗಮನ ಕೊಡಿ ಸಿಸ್ಟರ್. ಮೊದಲು ದೇವರು ಯಾಕೋಬ ಎಲ್ರಿಗೂ ಮೋಸ ಮಾಡ್ತಿದ್ದ. ಆತನೊಂದು ಭಯ ಇತ್ತು. ಯಾವಾಗ ದೇವರ ಸಂಗಡ ಆತನ ಒಂದಾದ್ನೋ ಆತನ ಭಯ ಹೋಯಿತು. ಆತನಿಗೆ ಇಸ್ರಾಯೇಲ್ ಹೊಸ ಹೆಸರು ಕೊಟ್ಟರು. ಹಾಲೆಲೂಯಾ. ನೀನು ದೇವರಿಗೆ ಭಯಪಟ್ಟರೆ ನಿನ್ನ ಹೆಸರು ದೇವರು ಬದಲಾಯಿಸ್ತಾರೆ. ಹಾಲೆಲೂಯಾ. ಎಲ್ರಿಗೆ ಕಾಣುವ ಹಾಗೆ ದೇವರು ಮಾಡ್ತಾರೆ. ಆಮೇನ್. ಎಲ್ಲರ ಮುಂದೆ ದೇವರು ನಿನ್ನನ್ನು ಮಾನಿಸ್ತಾರೆ. ನಿನಗೊಂದು ಗೌರವ ಬರುತ್ತೆ. ನೀನು ದೇವರಿಗೆ ಭಯಪಟ್ಟರೆ ದೇವರು ನಿನ್ನನ್ನು ಸನ್ಮಾನಿಸ್ತಾರೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ವಿಮೋಚನ ಕಾಂಡ 1ನೇ ಅಧ್ಯಾಯದ 17ನೇ ವಚನ. ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಹಾಲೆಲೂಯಾ. ಅಲ್ಲಿ ನೋಡಿ, ಅವ್ರು ಏನು ಹೇಳಿದ್ರು ಅಂದರೆ, ದೇವರಿಗೆ ದೇವರಿಗೆ ಒಬ್ಬ ಅಭಿಷಕ್ತನ ಬೇಕಾಗಿತ್ತು. ಆಮೇನ್. ಹಾಲೆಲೂಯಾ. ಈಗೆಲ್ಲ ಗಂಡು ಮಕ್ಕಳನ್ನು ಕೊಲ್ತಿದ್ರು. ಆದರೆ ಆ ಕಾಲದಲ್ಲಿ ಅವ್ರು ದೇವರಿಗೆ ಭಯಪಟ್ಟರು. ಆಮೇನ್. ಸೂಲಗಿತ್ತರು ಯಾರಿಗೆ ಭಯಪಟ್ಟರು? ದೇವರಿಗೆ ಭಯಪಟ್ಟರು. ದೇವರಿಗೆ ಭಯಪಟ್ಟಿದ ಒಬ್ಬ ಮೋಶೆ ಅಲ್ಲಿ ಹುಟ್ಟದ. ಹಾಲೆಲೂಯಾ. ಒಂದು ವೇಳೆ ಭಯಪಡದೆ ಹೋಗಿದ್ರೆ
ಮೋಶೆ ಅಲ್ಲಿ ಇರ್ತಿದ್ನ? ಇಲ್ಲ. ಅದಕ್ಕಾಗಿ ಒಬ್ಬ ಅಭಿಷಕ್ತನ ಬರಬೇಕಾದ್ರೂ ಕೂಡ ದೇವರ ಭಯಭಕ್ತಿ, ಅಂದರೆ ಕುಟುಂಬದಲ್ಲಿ ಒಂದು ಭಯಭಕ್ತಿ ಉಳ್ಳವರಾಗಿದ್ದರೆ ದೇವರು ನಮ್ಮನ್ನು ಏನು ಮಾಡ್ತಾರೆ, ಒಂದು ಅಭಿಷಕ್ತನ ದೇವರು ನಮ್ಮ ಕುಟುಂಬದಲ್ಲಿ ದೇವರು ಎಬ್ಬಿಸ್ತಾರೆ. ದೇವರಿಗೆ ಸ್ತೋತ್ರ, ಹಾಲೆಲೂಯ. ಅಲ್ಲಿ ನಾವು ಯಾಜಕಾಂಡ 19ನೇ ಅಧ್ಯಾಯದ 32ನೇ ವಚನ ನೋಡುವ. ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ಆಚರಿಸಬೇಕು, ನನ್ನ ದೇವಸ್ಥಾನದ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ನಾನು ಯೆಹೋವನು. ಹಾಲೆಲೂಯ. ನೋಡಿ ಎಷ್ಟು ಸ್ಪಷ್ಟವಾಗಿ ಇನ್ನೊಂದ್ಸರಿ ಓದಿ ಸಿಸ್ಟರ್ ಅದು ವಾಕ್ಯ. ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ಆಚರಿಸಬೇಕು. ನಾನು ನೇಮಿಸಿರುವ ಸಬ್ಬತ್ ದಿನವನ್ನು ಆಚರಿಸಬೇಕು. ಇದು ಯಾರು ಹೇಳೋದು? ದೇವರು. ಇವತ್ತು ಸಭೆಗೆ ದೇವರು ನೇಮಿಸಿದಂತಹ ಒಂದು ಆಜ್ಞೆಯನ್ನು ಮೀರ್ತಾ ಇದ್ದಾರೆ. ಸಭೆಗೆ ಭಾನುವಾರ ಅವರಿಗೆ ಓವರ್ ಟೈಮು, ಭಾನುವಾರ ಮದುವೆ, ಭಾನುವಾರ ತಿಥಿ, ಹಾಲೆಲೂಯ, ಭಾನುವಾರ ಅವರಿಗೆ ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋದು, ಅವರಿಗೆ ಭಯ ಇಲ್ಲ. ಹಾಗಾದ್ರೆ ಇದನ್ನೆಲ್ಲ ಕೊಟ್ಟಿರೋದು ದೇವರು ನಿನಗೆ. ಆದರೆ ಎಲ್ಲ 6 ದಿವಸ ನೀನು ದುಡ್ದಿದ್ಯಾ, 6 ದಿವಸ ದುಡಿದನ್ನು ನೀನು 7ನೇ ದಿವಸ ದೇವರ ಸನ್ನಿಧಾನದಲ್ಲಿ ಆ ಸಬ್ಬತ್ತಿನದಲ್ಲಿ ನೀನು ಆರಾಧನೆ ಮಾಡಬೇಕಾಗಿತ್ತು. ಹಾಲೆಲೂಯ. ಮುಂದೆ ನನ್ನ ದೇವಸ್ಥಾನದ ವಿಷಯದಲ್ಲಿ, ನನ್ನ ದೇವರ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಏನ್ ಬೇಕು? ಭಯ ಪಡಬೇಕು. ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ಯಾಕಂದ್ರೆ ನಾನು ಕರ್ತನ. ಇದು ಯಾರು ಮನುಷ್ಯ ಹೇಳಿದಲ್ಲ, ಯಾವ ಪಾಸ್ಟ್ ಹೇಳಿದಲ್ಲ ದೇವರು ನೀನು ಭಾನುವಾರ ಸಂಡ ಆರಾಧನೆಗೆ ಬರ್ಬೇಕಂತ. ಯಾರು ಹೇಳಿರೋದು? ದೇವರು. ಸ್ವತಃ ದೇವರು ಹೇಳಿರುವಂಥ ಮಾತು. ದೇವರಿಗೆ ಸ್ತೋತ್ರ. ಮುಂದೆ ಆದ್ರಿಂದ ದೇವರಿಗೆ ಯಾರ್ಯಾರು ದೇವರಿಗೆ ಭಯ ಪಡ್ತಾರೋ ಅವರು ನಿಜವಾಗಲೂ ಒಂದು ಆರಾಧನೆ ಮಿಸ್ ಮಾಡಲ್ಲ. ಹಾಲೆಲೂಯ. ದೇವರಿಗೆ ಭಯ ಪಡುವವರು ಆರಾಧನೆ ಮಿಸ್ ಮಾಡೋದಿಲ್ಲ. ಕರ್ತನ ಕಾರಣ ನಾನೇ ದೇವರು. ಟಯರ್ಡ್ ಆಗಿರೋ ತೊಂದರೆ ಇಲ್ಲ, ಹುಷಾರಿಲ್ವ, ಸಭೆಯಲ್ಲಿ ಬಂದು ಮಲ್ಕೋ, ಸಂಡೇ ಆದರೂ ತೊಂದರೆ ಇಲ್ಲ, ದೇವರು ಬಿಡುಗಡೆ ಮಾಡಿ ಕಳಿಸ್ತಾರೆ. ನಿನಗೆ ದೇವರ ಭಯ ಇಲ್ವಾ, ನೀನು ಸಭೆಯೊಳಗೆ ಪ್ರವೇಶ ಮಾಡಲ್ಲ. ವಿಮೋಚನ ಕಾಂಡ 25ನೇ ಅಧ್ಯಾಯದ 36ನೇ ವಚನ. ಯಾಜಕಕಾಂಡ 25ನೇ ಅಧ್ಯಾಯದ 36ನೇ ವಚನ. ನೀವು ಅವನಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೆದುಕೊಳ್ಳಬಾರದು. ಅವನು ನಿಮ್ಮ ಬಳಿಯಲ್ಲಿ ಬದುಕುವಂತೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಬೇಕು. ನೀನು ಅವನಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೊಳ್ಳಬಾರದು. ಹಾಲೆಲೂಯ. ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಬೇಕು. ಏನ್ ಮಾಡ್ಬೇಕು? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಬೇಕು. ಯಾರು ಭಯಭಕ್ತಿ ಉಳ್ಳಾಗಿ ನಡ್ಕೊಳ್ತಾರೋ ಅವರಿಗೆ ಮುಂದೆ ನೀವು ಅವನಿಗೆ ಸಾಲ ಕೊಟ್ಟರೆ, ನೀವು ಏನ್ ಮಾಡ್ತೀರಿ? ದೇವರಿಗೆ ಭಯ ಪಟ್ಟಿದ್ದೀರಿ, ಅದರಿಂದ ನೀವು ಅವರಿಗೆ ಸಾಲ ಕೊಟ್ಟಿದ್ದೀರಾ. ಸಾಲ ಕೊಟ್ರೆ ಬಡ್ಡಿಯನ್ನು ಕೇಳಬಾರದು. ಬಡ್ಡಿ ಕೇಳಬಾರದು. ಏನದು? ಬಡ್ಡಿ ನೀನು ಕೇಳಿದ್ರೆ ದೇವರಿಗೆ ಭಯ ಪಡಲ್ಲ ಅಂತ ಅರ್ಥ. ಇವತ್ತು ಯಾರಾದ್ರೂ ಸಭೆಯಲ್ಲಿ, ನಿಮ್ಮ ಸಭೆಯಲ್ಲಿ ಇವತ್ತು ಬಡ್ಡಿ ಕೇಳುವರಿದ್ರೆ ಅವ್ರಿಗೆ ದೇವರಿಗೆ ಭಯ ಪಡಲ್ಲ. ನೆಕ್ಸ್ಟ್, ದವಸ ಕೊಟ್ಟರೆ ಲಾಭವನ್ನು ಕೇಳಬಾರದು. ಅದು ಕೂಡ ನೀವೇನಾದ್ರು ಪಾಪ ಅವ್ರು ಏನೋ ಕಷ್ಟ ಕಾಲದಲ್ಲಿ ದವಸ ಧಾನ್ಯಗಳು ತೆಗೆದುಕೊಂಡು ಹೋಗ್ತಾರೆ, ಅದಕ್ಕೆ ಅವ್ರು ಏನು ಮಾಡಬೇಕು? ಗೇಣಿ ಕೊಡಬೇಕು, ಹೆಚ್ಚಳ ಹಾಕಿ ಕೊಡಬೇಕು. ಅದಕ್ಕೆ ಏನೊಂದು ಪದ ಇದೆ ನಮ್ಮ ಊರಲ್ಲಿ, ಏನು ಹೇಳ್ತಿರ್ತಾರೆ ಮೊದಲು, ನಮ್ಮ ಹೊಲಿ ಹಾಕಿ ಕೊಡೋದಂತಂದರೆ ಅವರು 1 ಮುಡಿ ಕೊಟ್ಟರೆ 1.5 ಮುಡಿ ಕೊಡಬೇಕು. ಅದು ಪಾಪ. ಅವ್ರ ಕಷ್ಟದಲ್ಲಿ ಊಟ ಇಲ್ಲ ಅಂತ ಅವರು ನಿಮ್ಮ ಮನೆಯಲ್ಲಿ ಬಂದು ತಗೊಂಡು ಹೋದಕ್ಕೆ ನೀವು ಅವ್ರ ಕೇಳಿದರೆ ದೇವರು ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ? ಮುಂದೆ ಓದಿ. ನಾನು ನಿಮ್ಮ ದೇವರಾದ ಯೆಹೋವನು. ದೇವರು ಸ್ವತಃ ಹೇಳ್ತಾರೆ, ಬಡ್ಡಿ ತಗೊಳ್ಬೇಡಿ, ಆಹಾರಕ್ಕೆ ಅದಕ್ಕೆ ಹೆಚ್ಚಾಗಿ ಏನಾದರೂ ತೆಗೆದುಕೊಳ್ಬೇಡಿ. ನಿಮಗೆ ಆಶೀರ್ವಾದ ಬೇಕೋ ಇದನ್ನು ಮಾಡಬೇಕು. ನಾವು ಇನ್ನೊಂದು ಕಡೆ ದೇವರ ವಾಕ್ಯಲ್ಲಿ 15ನೇ ಕೀರ್ತನೆ ಓದುವಾಗ 4ನೇ ವಚನ, ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನನ್ನು ಸನ್ಮಾನಿಸುವವನು. ಯೆಹೋವನಲ್ಲಿ ಭಯಭಕ್ತಿಯನ್ನು ಸನ್ಮಾನಿಸುವವನು ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ನೆಕ್ಸ್ಟ್, ಅವನು ಸಾಲಕ್ಕೆ ಬಡ್ಡಿ ಕೇಳದವನು ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು. ಹಾಲೆಲೂಯ. ನೋಡಿ ಅಲ್ಲಿ ದೇವರಿಗೆ ಸ್ತೋತ್ರ. ಸಾಲಕ್ಕೆ ಬಡ್ಡಿ ಕೇಳದವನಾಗಿರ್ಬೇಕು. ಇನ್ನೊಂದು ಕಡೆ ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳುವವನು ಕೊಳ್ಳದವನು ಆಗಿರಬೇಕು. ಇಂಥವನು ಕದಲುವುದಿಲ್ಲ. ಒಂದು ವೇಳೆ ನಿಮಗೆ ಆಶೀರ್ವಾದ ಬೇಕಾ? ಹಾಲೆಲೂಯ. ಈ ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಡೆಯಬೇಕು. ದೇವರಿಗೆ ಸ್ತೋತ್ರ. ಅವನೇನು ಮಾಡ್ತಾನೆ? ಸಾಲಕ್ಕೆ ಬಡ್ಡಿ ಕೇಳದವನು ನಿರಾಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳುವವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ನಾವು ಸ್ಥಿರವಾಗಿ ದೇವರಲ್ಲಿ ಇರಬೇಕಾದ್ರೆ ದೇವರ ಮಾತು ನಾವು ಕೇಳಬೇಕು. ದೇವರ ಮಾತನ್ನು ಬೋಧಿಸುವರ ಸಭಾಪಾಲಕರ ಮಾತು ನೀನು ಕೇಳಬೇಕು. ದೇವರಿಗೆ ಸ್ತೋತ್ರ. ಮುಂದೆ ಇನ್ನೊಂದು ವಿಷಯ, ಅರಣ್ಯಕಾಂಡ 12ನೇ ಅಧ್ಯಾಯದ 8ನೇ ವಚನ. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು.
ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು. ಹಾಲೆಲೂಯಾ. ನೋಡಿ, ಸಭಾಪಾಲಕರು ಬಂದ್ರಿ ಇಲ್ಲಿ, ದೇವರಿಗೆ ಸ್ತೋತ್ರ. ನೀವೇನು ಮಾಡ್ಬೇಕಂತೆ? ಅವನ ಸಂಗಡ ಅಂದರೆ ಒಬ್ಬ ಸೇವಕ, ನಾನು ಆಗ ಹೇಳಿದೆ, ದೇವರು ಸೇವಕರ ಸಂಗಡ ಮಾತಾಡ್ತಾರೆ. ನಿಜವಾಗಿರುವಂಥ ದೇವರಿಗೆ ಭಯಭಕ್ತಿ ಉಳ್ಳಂಥ ಜನರ ಸಂಗಡ, ಸೇವಕರ ಸಂಗಡ ದೇವರು ಮಾತನಾಡುವಾಗ ಸಭೆಯವರು ತಮ್ಮ ಸೇವಕರನ್ನು ಗೌರವಿಸಬೇಕು, ಸನ್ಮಾನಿಸಬೇಕು. ಯಾಕಂದರೆ ಹಾಲೆಲೂಯ, ಕಾರಣ ಏನಂದರೆ ಅವರು ದೇವರ ಸಂಗಡ ಮಾತನಾಡುವರು. ಯಾವಾಗ ಮಿರ್ಯಾಮಳು ಮೋಶೆಗೆ ವಿರುದ್ಧವಾಗಿ ಮಾತನಾಡಿದಾಗ ಅವಳಿಗೆ ತೊನ್ನು ಬಂತು. ಮೋಶೆ ಮಧ್ಯಸ್ಥನಾಗಿ ಕ್ಷಮಾಪಣೆ ಕೇಳಿದಾಗ ಅವಳಿಗೆ ಸೌಖ್ಯ ಉಂಟಾಯಿತು. ಕಾರಣ ಪ್ರಿಯರೇ, ಇವತ್ತು ನಿಮಗೆ ಸಭೆಯಲ್ಲಿ ಇವತ್ತು ನಿಮಗೆ ಆಶೀರ್ವಾದಕ್ಕೆ ತಡೆ, ರೋಗ, ನಿಮಗೆ ದಾರಿದ್ರ್ಯ, ಏನಾದರೂ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಬೇಕಾದ್ರೆ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಬೇಡಿ. ಯಾವ ಸೇವಕರು ಬೇಕಾದ್ರೆ ಆಗಿರಲಿ, ಯಾಕೆಂದರೆ ಅದು ನಮ್ಮ ಕರ್ತವ್ಯ ಅಲ್ಲ. ಹಾಲೆಲೂಯಾ. ಕಾರಣ ನಾವು ದೇವರಿಗೆ ಭಯಭಕ್ತಿ ಉಳ್ಳ ವ್ಯಕ್ತಿ, ಅವ್ರು ಏನು ಮಾಡ್ತಾರೆ? ದೇವರನ್ನು ಸನ್ಮಾನಿಸ್ತಾರೆ. ಆದ್ದರಿಂದ ನಾವು ಅವ್ರಿಗೆ ದೇವರಾದ್ರೆ ಏನು ಮಾಡ್ತಾರೆ? ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿದರೆ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ. ದೇವರು ಕೋಪಗೊಂಡ್ರೆ ನಿಮಗೆ ಆಶೀರ್ವಾದಕ್ಕೆ ನೀವು ತಡೆ ಮಾಡ್ಕೊಳ್ತೀರಾ. ಬೇಡವಾದ ಎಲ್ಲ ಕಷ್ಟ ನಷ್ಟಗಳು ನಿಮ್ಮ ಜೀವಿತದಲ್ಲಿ ಬರ್ತವೆ. ಹಾಲೆಲೂಯಾ. ಓಕೆ, ದೇವರಿಗೆ ಮುಂದೆ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದ 29ನೇ ವಚನ. 1ನೇ ಅಧ್ಯಾಯದ 29ನೇ ವಚನ. ಅದಕ್ಕೆ ನಾನು ಕಳವಳ ಪಡಬೇಡಿರಿ, ಅವರಿಗೆ ಭಯಪಡಬೇಡಿರಿ. ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ಏನಂತೆ? ಅರಣ್ಯದಲ್ಲಿ ಅಂದರೆ ನಿಮಗೋಸ್ಕರ ಯುದ್ಧ ಮಾಡಿದ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡ್ತೇನೆ. ಯಾರಿಗೆ? ದೇವರಿಗೆ ನೀನು ಭಯಪಟ್ಟರೆ ದೇವರು ನಮ್ಮ ಪಕ್ಷ ಇರ್ತಾರೆ. ಹಾಲೆಲೂಯಾ. ಊರಾಗಿ ಎದುರಾಗಿ ನಿನಗೆ ವಿರುದ್ಧವಾಗಿ ನಿಂತಿರ್ಬೋದು, ಆದರೆ ನೀನು ದೇವರಿಗೆ ಭಯಪಟ್ಟರೆ ನಿನ್ನ ವಿರುದ್ಧ ಯಾರು ನಿಂತ್ಕೊಳ್ಳಲ್ಲ. ಹಾಲೆಲೂಯಾ. ಶತ್ರು ಒಂದು ದಾರಿಯಲ್ಲಿ ಬಂದು 7 ದಾರಿಯಲ್ಲಿ ಚದರಿ ಹೋಗ್ತಾನೆ. ಹಾಲೆಲೂಯಾ. ನೀವು ದೇವರಿಗೆ ಭಯಪಡದೆ ಹೋದರೆ ನೀವು ನಷ್ಟ ಅನುಭವಿಸ್ತೀರಾ. ಹಾಲೆಲೂಯಾ. ದೇವರಿಗೆ ಭಯಪಟ್ಟರೆ ದೇವರು ನಿಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ಹಾಲೆಲೂಯಾ. ದೇವರಿಗೆ ಭಯಪಟ್ಟರೆ ದೇವರ ಸೇವಕರನ್ನು ಗೌರವಿಸಿದರೆ ದೇವರನ್ನು ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯಾ. ನಮ್ಮ ವಿಷಯ ದೇವರಿಗೆ ನಾವು ದೇವರಿಗೆ ವಿರುದ್ಧವಾಗಿ ಮಾತಾಡಬೇಡಿ. ಹಾಲೆಲೂಯಾ. ದೇವರಿಗೆ ವಿಧೇಯರಾಗಿರ್ರಿ, ದೇವರ ಮಾತು ಕೇಳ್ರಿ. ದೇವರಿಗೆ ಸ್ತೋತ್ರ. ಮುಂದಿನ ವಾಕ್ಯ ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯದ 22ನೇ ವಚನ. ನೀವು ಅವರಿಗೆ ಭಯಪಡಬೇಡಿರಿ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು ಎಂದು ಆಜ್ಞಾಪಿಸಿದೆನು. ನೀವು ಯಾರಿಗೆ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ನೀತಿವಂತರಾಗಿ, ಸತ್ಯವಂತರಾಗಿ, ಪರಿಶುದ್ಧರಾಗಿ, ಅಂದರೆ ನೀನು ಒಳ್ಳೆ ಪ್ರಾರ್ಥನೆ ಮಾಡುವನಾಗಿ, ಚೆನ್ನಾಗಿ ದೇವರ ವಾಕ್ಯ ಧ್ಯಾನ ಮಾಡುವನಾಗಿ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವ ವ್ಯಕ್ತಿ ಆಗಿದ್ದರೆ ಹಾಲೆಲೂಯಾ, ಅವ್ರಿಗೆ ಭಯಪಡಬೇಡ್ರಿ. ಯಾರಿಗೆ? ನಿಮ್ಮ ವಿರುದ್ಧ ಬರುವವರಿಗೆ. ಯಾರು ನಿಮ್ಮನ್ನು ವಿರೋಧಿಸಕ್ಕೆ ಬರಲ್ಲ, ಬಂದರೆ ಅವರ ಪರವಾಗಿ ದೇವರು ತಾನೇ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡ್ತಾರೆ. ಹಾಲೆಲೂಯಾ. ಹಾಲೆಲೂಯಾ. ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಿಮ್ಮ ಪಕ್ಷ ಯುದ್ಧ ಮಾಡಿದ್ರೆ ನಿಮ್ಮ ಮುಂದೆ ಯಾರು ನಿಂತ್ಕೊಳ್ಳಿಕ್ಕೆ ಸಾಧ್ಯ? ಹಾಲೆಲೂಯಾ. ಹಾಗಾದರೆ ದೇವರ ವಾಕ್ಯ ಹೇಳುತ್ತೆ, ನೀನು ದೇವರಿಗೆ ಭಯಪಡುವಾಗ ದೇವರು ನಿನ್ನ ಸಂಗಡ ಯುದ್ಧ ಮಾಡ್ತಾರೆ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದ 29ನೇ ವಚನ, 5:29. ಆ ಮಾತುಗಳೆಲ್ಲ ಒಳ್ಳೆಯವೇ, ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು. ಹಾಲೆಲೂಯಾ. ನೀನು ದೇವರ ಮಾತು ಕೇಳಿದರೆ, ಆತನಿಗೆ ಭಯಭಕ್ತಿ ಉಳ್ಳವರಾಗಿ ಆತನ ಆಜ್ಞೆಯನ್ನು ಕೈಗೊಂಡು ನಡೆದರೆ ಅವರಲ್ಲಿ ಯಾವಾಗಲೂ ಎಲ್ಲ ವಿಷಯದಲ್ಲಿ ಮೇಲು. ನೀನು ಕೆಳಗಿನವ್ರನ್ನ ಆಗುವುದಿಲ್ಲ, ನಿನ್ನನ್ನು ದೇವರು ಮೇಲಾಗಿ ಮಾಡ್ತಾರೆ. ದೇವರು ನಿನ್ನನ್ನು ಉನ್ನತಿಗೆ ತರ್ತಾರೆ. ದೇವರು ನಿನ್ನನ್ನು ಅನೇಕ ಕಡೆಗಳ ಜನರು ನೋಡುವ ಹಾಗೆ ದೇವರು ನಿನ್ನನ್ನು ಮಾನಿಸ್ತಾರೆ. ಕಾರಣ ದೇವರ ಭಯ. ಇವತ್ತಿನ ನೀವು ಯಾರಿಗೆ ವಿಧೇಯರಾಗಿ ಅವರಿಗೆ ವಿಧೇಯರಾಗಿರಿ. ಹಾಲೆಲೂಯಾ. ತಂದೆ ತಾಯಿಗಳನ್ನು ಗೌರವಿಸಿರಿ. ಹಾಲೆಲೂಯಾ. ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಅವರ ಮಾತು ನೀವು ಕೇಳ್ರಿ. ಆಮೇನ್. ಹಿರಿಯರನ್ನು ಗೌರವಿಸಿರಿ. ಆಮೇನ್. ಶಿಕ್ಷಕರನ್ನು ಗೌರವಿಸಿರಿ. ನಿಮ್ಮನ್ನು ಮೇಲಾಗಿ ಮಾಡ್ತಾರೆ. ನಿನ್ನ ನಾಮ ಪ್ರಖ್ಯಾತಿಗೆ ದೇವರು ತರ್ತಾರೆ. ದೇವರ ಭಯ. ದೇವರಿಗೆ ಸ್ತೋತ್ರ. 1 ಸಮುವೇಲ ಅದರ 12ನೇ ಅಧ್ಯಾಯದ 24ನೇ ವಚನ. ನೀವಾದರೂ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು
ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಂಡು ಹಾ ಆತನನ್ನು ಸತ್ಯದಿಂದಲೂ ಹಾ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ಆಮೇನ್. ಹಾಲೆಲೂಯಾ. ಮುಂದೆ ನೀವು ದ್ರೋಹಿಗಳಾಗಿಯೇ ಇದ್ದರೆ ಹಾ ನಿಮ್ಮ ಅರಸನೊಡನೆ ನಾಶವಾಗುವಿರಿ ಎಂದು ಹೇಳಿದನು. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ನೀವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿದ್ರೆ ದೇವರು ಏನು ಮಾಡ್ತಾರೆ, ನಿಮ್ಮನ್ನು ಸನ್ಮಾನಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಒಂದು ವೇಳೆ ಅದನ್ನು ಮಾಡದೆ ಹೋದರೆ ಏನಾಗುತ್ತೆ, ನಮಗೆ ನಷ್ಟ. ದೇವರು ನಮ್ಮ ಕುರಿತು ನಮ್ಮ ವಿಷಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ಕೀರ್ತನೆ 34ನೇ ಅಧ್ಯಾಯ 7 ಮತ್ತು 9ನೇ ವಚನ ಓದುವ. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರು ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹಾಲೆಲೂಯಾ. ದೇವರ ಭಯ ನಿಮಗೆ ಇದ್ರೆ ಇಡೀ ಪರಲೋಕದ ದೇವದೂತರ ದಂಡು ನಿಮ್ಮೊಟ್ಟಿಗೆ ಇರುತ್ತೆ. ದೇವರಲ್ಲಿ ಭಯಭಕ್ತಿ ಇದ್ರೆ ನಿಮ್ಮ ದೂತರು ನಿಮ್ಮ ಸಂಗಡ ಇರ್ತಾರೆ. ನಿಮ್ಗೆ ಗೊತ್ತಾ, ಒಬ್ಬ ದೂತನು ಕನಿಷ್ಠ ಒಂದು 84-85 ಸಾವಿರ ಜನ ನಾಶ ಪಡುವಂಥ ಶಕ್ತಿ ಒಬ್ಬ ದೇವದೂತನಿಗಿದೆ. ಅದಕ್ಕೆ ದೇವರು ನಿಮಗೆ ದೇವರು ದಂಡು ನಿನ್ನ ಸಂಗಡ ಇರ್ತಾರೆ. ಕಾರಣ ದೇವರ ಭಯ. ಆಗ ನೀವು ಎಲ್ಲ ವಿಷಯದಲ್ಲಿ ಯಾರು ನಿಮಗೆ ವಿರುದ್ಧವಾಗಿ ಏನು ಬೇಕಾದರೂ ಮಾಡಲಿ, ಯುದ್ಧ ದೇವದೂತರು ಮಾಡ್ತಾರೆ, ದೇವರು ಮಾಡ್ತಾರೆ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗಳಲ್ಲಿ ಇರಲಿ, ಯಾರು ನಿಮ್ಮನ್ನು ಹಿಂಸೆ ಮಾಡಲಿ, ಏನು ಚಿಂತೆ ಮಾಡಿ ಸ್ತೋತ್ರ ಮಾಡ್ರಿ. ಹಾಲೆಲೂಯಾ. ಅವರನ್ನು ಕೂಡ ಬದಲಾಯಿಸ್ತಾರೆ, ನಿಮ್ಮನ್ನು ಕೂಡ ದೇವರು ಬದಲಾಯಿಸ್ತಾರೆ. ಒಂದು ದೇವರ ಭಯ ಬಂದರೆ ಸಭೆ ಆಶೀರ್ವಾದ ಆಗುತ್ತೆ. ಹಾಲೆಲೂಯಾ. ಒಂದು ಚಿಕ್ಕ ಜನಾಂಗದಿಂದ, ಚಿಕ್ಕ ಕುಲದಿಂದ ದೇವರು ಒಂದು ದೊಡ್ಡ ಜನಾಂಗವಾಗಿ ದೇವರು ಮಾಡ್ತಾರೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಜ್ಞಾನೋಕ್ತಿ ಅದರ 9ನೇ ವಚನ ಓದಿರಾ? 9. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಹಾಲೆಲೂಯಾ. ದೇವರಲ್ಲಿ ಭಯಭಕ್ತಿ ಇದ್ರೆ ಯಾವ ಕೊರತೆನೇ ಇಲ್ಲ, ಯಾವ ಕೊರತೆ ಬರುವುದೇ ಇಲ್ಲ. ಹಾಲೆಲೂಯಾ. ದೇವರು ನಿಮ್ಮನ್ನು ಮಾನಿಸ್ತಾರೆ, ಸನ್ಮಾನಿಸ್ತಾರೆ. ಹಾಲೆಲೂಯಾ. ನೀವು ಎಲ್ಲಿ ಹೋದ್ರು ಜನ ನಿಮ್ಮನ್ನು ಜೈ ಜೈ ಹೇಳ್ತಾರೆ. ನೀವು ಅದಕ್ಕೆ ತಲೆ ಹಾಕಲೇಬೇಡಿ, ನೀವು ಯೇಸುವಿಗೆ ಜೈ ಹೇಳಿ. ಹಾಲೆಲೂಯಾ. ಕಾರಣ ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ. ಜ್ಞಾನೋಕ್ತಿ ಅದರ 9ನೇ ಅಧ್ಯಾಯದ 9 ಮತ್ತು 10ನೇ ವಚನ. ಜ್ಞಾನೋಕ್ತಿ. ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು. ಯಾರಿಗೆ? ಜ್ಞಾನಿಗೆ ಜ್ಞಾನವನ್ನು ಉಪದೇಶ ಮಾಡಿದ್ರೆ ಹೆಚ್ಚು ಜ್ಞಾನವನ್ನು ಹೊಂದುತ್ತಾನೆ. ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು. ಸ್ತೋತ್ರ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಹಾಗಾದ್ರೆ ದೇವರ ದಯೆ, ದೇವರ ಭಯ ಅದು ಜ್ಞಾನಕ್ಕೆ ಮೂಲ. ಇಡೀ ನಿಮ್ಮ ಸತ್ಯವೇದ ದೇವರ ಭಯದಲ್ಲಿ ಅಡಕವಾಗಿದೆ. ಅಲ್ಲಿಂದಲೇ ಜ್ಞಾನ ಉಂಟಾಗೋದು. ದೇವರ ಭಯ ಇದ್ದರೆ, ಈ ವಾಕ್ಯ ನಿನ್ನ ಅನುಸರಿಸಿ ನಡೆದರೆ ನಿನ್ನಲ್ಲಿ ಉಂಟಾಗುತ್ತೆ? ಜ್ಞಾನ ಉಂಟಾಗುತ್ತೆ. ಎಲ್ಲಕ್ಕಿಂತ ಜ್ಞಾನವಂತನಾಗಿ ದೇವರು ಮಾಡ್ತಾರೆ. ನಿನ್ನ ಹಿಸ್ಟ್ರಿ ಬದಲಾಗುತ್ತೆ. ನೀನೊಬ್ಬ ಇತಿಹಾಸ ಬೇಕಾದರೆ ನೀನು ಹೆಬ್ಬೆಟ್ಟು ವ್ಯಕ್ತಿ ಆಗಿರ್ಬೋದು. ನಿನ್ನ ನಿಜವಾಗಿ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ದೇವರ ವಾಕ್ಯವನ್ನು ಸರಿಯಾಗಿ ಕೈಗೊಂಡು ನಡೆದ್ರೆ ನಿನ್ನ ಇತಿಹಾಸ ಬದಲಾಯಿಸ್ತಾರೆ. ನಿನಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಫ್ರೆಂಚ್, ಹಾಲೆಲೂಯಾ, ಲ್ಯಾಟಿನ್, ಅಮೇರಿಕನ್, ಯಾವ ಬೇಕಾದ, ಇಂಗ್ಲೀಷ್, ಆಮೇಲೆ ಡಚ್, ಆಮೇಲೆ ಸ್ಪ್ಯಾನಿಷ್, ಆಮೇಲೆ ಕನ್ನಡ, ಇದು ಬಿಡಿ, ಕನ್ನಡ, ಹಿಂದಿ, ಇಂಗ್ಲೀಷ್, ಇದು ನಮ್ಮ ಲೋಕಲ್ ಲ್ಯಾಂಗ್ವೇಜ್. ಗೊತ್ತಿಲ್ಲದ ಲ್ಯಾಂಗ್ವೇಜ್ ಅಂತ ದೇವರು ನೀನು ಉಪಯೋಗಿಸ್ತಾರೆ. ಕಾರಣ ದೇವರ ಭಯ. ಹಾಲೆಲೂಯಾ. ದೇವರ ಭಯ ಬಂದರೆ ನೀನು ಇಲ್ಲದ ಕಂಟ್ರಿಗಳಲ್ಲಿ ಹೋಗಿ ಟ್ರಾನ್ಸ್ಲೇಟ್ ಬೇಡ, ನಿನಗೆ ಪವಿತ್ರಾತ್ಮನ ಬಾಯಲ್ಲೇ ಮಾತಾಡ್ತಾರೆ. ಹಾಲೆಲೂಯಾ. ಇವತ್ತು ಬೇಕಾದರೆ ಇದನ್ನು ಪರೀಕ್ಷೆ ಮಾಡಿ ನೋಡಿ. ದೇವರ ಪ್ರಾರ್ಥನೆ ಮಾಡಿ, ಪಾಸ್ಟ್ ಹೀಗೆ ಹೇಳಿದ್ದಾರೆ, ಸ್ವಾಮಿ ನಾನು ಇವತ್ತನ್ನು ಪರೀಕ್ಷೆ ಮಾಡ್ತೇನೆ, ನಾನು ನಿನಗೆ ಎಲ್ಲ ವಿಷಯದಲ್ಲಿ ಸಂಪೂರ್ಣ ವಿಧೇಯನಾಗ್ತೇನೆ, ಭಯಭಕ್ತಿಯನ್ನು ನಡ್ಕೊಳ್ತೇನೆ. ಖಂಡಿತ ದೇವರು ನಿನ್ನನ್ನು ವಿವಿಧ ದೇಶಗಳಿಗೆ ಕರ್ಕೊಂಡು ಹೋಗೋದಿದ್ರೆ ಹೇಳಿ. ಹಾಲಲ್ಲಿ ಉಪಯೋಗಿಸ್ತಾರೆ. ಕರ್ಕೊಂಡು ಹೋಗೋದು ಮಾತ್ರ ಅಲ್ಲ, ಗೊತ್ತಿಲ್ಲದ ಲ್ಯಾಂಗ್ವೇಜಲ್ಲಿ ದೇವರು ಮಾತಾಡ್ತೀರಾ. ಆ ಲ್ಯಾಂಗ್ವೇಜನ್ನು ನಾವು ಇಲ್ಲಿ ಕೂತ್ಕೊಂಡು ನೋಡ್ತೇವೆ. ಇವರು ಶಾಲೆ ಹೋಗಿಲ್ಲ, ಆ ಲ್ಯಾಂಗ್ವೇಜ್ ಇಲ್ಲಿಂದ ಮಾತಾಡ್ತಾರೆ. ಕಾರಣ ಪವಿತ್ರಾತ್ಮ, ಭಯಭಕ್ತಿ, ದೇವರಿಗೆ ಭಯ. ಹಾಲೆಲೂಯಾ. 2 ಕೊರಿಂಥ 7ನೇ ಅಧ್ಯಾಯದ 1ನೇ ವಚನ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಆಮೆನ್. ಹಾಲೆಲೂಯಾ. ಏನಾದ್ರೂ ಅರ್ಥ ಆಗ್ತಾ ಇದೆಯಾ? ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಹೇಳುತ್ತೆ, ಪ್ರಿಯರೇ, ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ. ನಮ್ಮ ಮೇಲೆ ಒಂದು ವಾಗ್ದಾನ ಇದೆ, ನಮ್ಮ ಮೇಲೆ ಒಂದು ಆಶೀರ್ವಾದ ಇದೆ. ಅದು ಎಲ್ಲಿಂದ ಬಂದದ್ದು? ದೇವರ ವಾಗ್ದಾನ ದೇವರಿಂದ ಬಂದಿರೋದು. ಅದು ಯಾರಿಗಿರೋದು? ನಮಗಿರೋದು, ನಮ್ಗೆ ಕೊಟ್ಟಿರೋ ದೇವರು.
ಇಷ್ಟೆಲ್ಲ ವಾಗ್ದಾನ ಪರಲೋಕಕ್ಕೆ ಅಲ್ಲ, ನನಗೆ ನಿನಗೆ ದೇವರು ವಾಗ್ದಾನ ಮಾಡಿದ್ದಾರೆ ಆ ಕ್ರಿಸ್ತನ ಮೂಲಕ. ಹಾಗಾದರೆ ಇವತ್ತು ಯಾವುದರಿಂದ? ಆ ಕಲ್ಮಶ ಶರೀರದಿಂದ ಎಲ್ಲ ಆ ಕೆಟ್ಟತನದ ಕೆಟ್ಟ ಗುಣಗಳು ತೊಳ್ಕೊಳ್ಳಿಕ್ಕೆ ದೇವರು ಒಂದು ರಕ್ತವನ್ನು ದೇವರು ಸಿದ್ಧ ಮಾಡಿದ್ದಾರೆ. ಆ ಪರಿಶುದ್ಧ ರಕ್ತದಿಂದ ನಾವು ಇವತ್ತೇನಾಗಬೇಕು? ನಾವು ಶುದ್ಧರಾಗಬೇಕು. ಅದನ್ನು ತೊಲಗಿಸಿ ಬಿಡಬೇಕು. ಅದು ಬೇಡ ನಮಗೆ ಶುದ್ಧತ್ವ ಬೇಕು, ಪರಿಶುದ್ಧತೆ ಬೇಕು. ದೇವರ ಭಯ ಬಂದರೆ ನಮ್ಮಲ್ಲಿ ಪರಿಶುದ್ಧತೆ ಉಂಟಾಗುತ್ತೆ. ಹಲ್ಲೆಲೂಯಾ. ನಮ್ಮಲ್ಲಿ ಎಲ್ಲ ಕಲ್ಮಶ ತೆಗೆದು ಹಾಕಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ಆಮೇನ್. ಅದರಿಂದ ಪವಿತ್ರತ್ವ, ಅದು ನಾವು ಏನು ಇದರಿಂದ ನಮ್ಮ ಜೀವನದಲ್ಲಿ ಒಂದು ಪವಿತ್ರತ್ವ ಸಿದ್ಧಿಗೆ ಬರುತ್ತೆ. ಆಮೇನ್. ಅದು ಆಶೀರ್ವಾದಕ್ಕೆ ಒಂದು ತಳಾದಿ ಅಥವಾ ಒಂದು ಫೌಂಡೇಶನ್ ಆಗುತ್ತೆ. ದೇವರಿಗೆ ಸ್ತೋತ್ರ. ಅದರಿಂದ ನಾವು ನಮ್ಮ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡಿಬೇಕು. ದೇವರಿಗೆ ಸ್ತೋತ್ರ. ಎಫೆಸದವರ ಬರೋ ಪತ್ರಿಕೆ ಅದರ 5:20-21 ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವರಾಗಿರುವಾಗ. ಹಲ್ಲೆಲೂಯಾ. ಯಾರಿಗೆ ನಾವು ಇದು ಎಷ್ಟು ಚೆನ್ನಾಗಿದೆ ನೋಡಿ. ಈ ವಾಕ್ಯವನ್ನು ಮನೆಗೆ ಹೋಗಿ ಧ್ಯಾನ ಮಾಡಿರಿ. ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ, ಹಲ್ಲೆಲೂಯಾ, ಕ್ರಿಸ್ತನಿಗೆ ಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿರಿ. ಎಲ್ಲಿ ಭಯಭಕ್ತಿ ಇರುತ್ತೋ ಅಲ್ಲಿ ವಿನಯ ಇರುತ್ತೆ, ಪ್ರೀತಿ ಇರುತ್ತೆ. ಹಲ್ಲೆಲೂಯಾ. ಅಲ್ಲಿ ಜಗಳ ಬರಲ್ಲ, ಅಲ್ಲಿ ಮೇಲು ಕೀಳು ಇರಲ್ಲ, ನಮ್ಮಲ್ಲಿ ತಾರತಮ್ಯ ಬರಲ್ಲ. ಹಲ್ಲೆಲೂಯಾ. ಅಲ್ಲಿ ಪ್ರೀತಿ ಉಂಟಾಗುತ್ತೆ. ಹಲ್ಲೆಲೂಯಾ. ಒಬ್ಬರೊಬ್ಬರನ್ನು ಗೌರವಿಸ್ತೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಕಡೆ ದಿವಸಗಳಲ್ಲಿ ನಾನು ಈ ಲೋಕಕ್ಕೆ ಬೆಂಕಿಯನ್ನು ಹಾಕ್ಲಿಕ್ಕೆ ಬಂದಿದ್ದೇನೆ. ಅತ್ತೆ ಸೊಸೆಗೂ ಸಮ ಇರಲ್ಲ, ತಂದೆ ತಾಯಿಗೆ ಇರಲ್ಲ. ಯಾವ ಕ್ರಿಸ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತೀರೋ ಇದೆಲ್ಲ ನಡೆಯುತ್ತೆ. ವಿನಯವುಳ್ಳವರಾಗಿ ನಡೀತೀರಾ. ಆಮೇನ್. ಅಲ್ಲಿ ಒಂದು ಕತ್ತಿ ಬೀಳಬೇಕು. ಕ್ರಿಸ್ತನ ಕತ್ತಿ ಬಿದ್ದರೆ ಯಾವ್ದು ಕಟ್ ಮಾಡಬೇಕು ಅದು ಕಟ್ ಮಾಡಿಬಿಡ್ತಾ ಇರುತ್ತೆ. ಯಾವ್ದು ಬೇಕು ಅದನ್ನು ಸೇರಿಸುತ್ತೆ. ಬೇಡವದನ್ನು ತೆಗೆದುಹಾಕಿ ಬೇಕಾದನ್ನು ಕೂಡಿಸುತ್ತೆ. ಆಪರೇಷನ್ ನಡೆಯುತ್ತೆ. ಯಾವ್ದು ಕಟ್ ಮಾಡಬೇಕು ಅದನ್ನು ಕಟ್ ಮಾಡಿ ಬಿಸಾಡ್ತೇವೆ. ಹಲ್ಲೆಲೂಯಾ. ಒಂದು ಟ್ಯೂಮರ್ ಬಂದಿದೆ, ಆಪರೇಷನ್ ಮಾಡ್ತೇವೆ, ತೆಗೆದು ಬಿಸಾಡ್ತೇವೆ. ಬೇಡ ನಮಗೆ ಅದು, ಬೇಕಾದನ್ನು ಜೋಡಿಸ್ತೇವೆ. ವಿನಯ ಉಳ್ಳವರಾಗ್ತೀರಾ, ಪ್ರೀತಿ ಉಳ್ಳವರಾಗ್ತೀರಾ. ಆಮೇನ್. ಕಡೆಗೆ 1 ಪೇತ್ರ 2:17 ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರನನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ. ಹಲ್ಲೆಲೂಯಾ. ಎಲ್ಲರನ್ನು ದೇವರು ಏನು ಹೇಳಿದ್ರು? ಎಲ್ಲರನ್ನು ಸನ್ಮಾನಿಸಿರಿ. ಎಲ್ಲರನ್ನು ನಾವು ಗೌರವಿಸಬೇಕು. ಚಿಕ್ಕ ಮಕ್ಕಳಾಗಲಿ ದೊಡ್ಡವರು ಎಲ್ಲರನ್ನು ನಾವು ಗೌರವಿಸಬೇಕು. ಹಲ್ಲೆಲೂಯಾ. ಅದು ಬಂದರೆ ಸಭೆಯಲ್ಲಿ ಭಿನ್ನಮತ ಬರಲ್ಲ. ಹಲ್ಲೆಲೂಯಾ. ಏನು ಮಾತು ಬಂದರೂ ಕೂಡ ಅದನ್ನು ಏನು ಮಾಡ್ತೇವೆ? ಕ್ಷಮಿಸ್ತೇವೆ. ಆ ಗುಣ ನಮ್ಮ ಒಳಗೆ ಬರುತ್ತೆ. ಕಾರಣ ದೇವರ ಭಯ. ದೇವರಿಗೆ ಸ್ತೋತ್ರ. ಆದ್ದರಿಂದ ಸಹೋದರನನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ. ಹಲ್ಲೆಲೂಯಾ. ನಮ್ಮ ದೇವರನ್ನು ಆವಾಗ ನಾವು ಸನ್ಮಾನಿಸ್ತೇವೆ. ಯಾರಾದರೂ ಹೇಳ್ತಾರೆ, ಓ ಆ ಸಭೆ ಅವರು ದೇವರನ್ನು ಸನ್ಮಾನಿಸ್ತಾರೆ, ಅವ್ರು ದೇವರಿಗೆ ಭಯಪಡ್ತಾರೆ. ಕಾರಣ ಅಲ್ಲಿ ಮೇಲು ಕೀಳು ಭೇದ ಭಾವ ಇಲ್ಲ, ಒಂದೇ ಮನಸ್ಸು, ಐಕ್ಯತೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕಡೆಯದಾಗಿ ಒಂದು ಪ್ರಕಟಣೆ 14ನೇ ಅಧ್ಯಾಯದ 7ನೇ ವಚನ. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಆಮೇನ್. ಹಲ್ಲೆಲೂಯಾ. ಓಕೆ. ದೇವರಿಗೆ 14:7. ದೇವರಿಗೆ ಸ್ತೋತ್ರ. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ನಮ್ಮ ಕರ್ತವ್ಯ ದೇವರನ್ನು ಘನಪಡಿಸುವುದು. ನಾವು ಆತನಿಗೆ ಭಯಪಟ್ಟು ದೇವರಿಗೆ ಏನು ಮಾಡಬೇಕು? ಭಯಪಡಬೇಕು. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ. ಇದು ಅಂತ್ಯಕಾಲ. ದೇವರಿಗೆ ಭಯಪಡ್ರಿ, ದೇವರ ನ್ಯಾಯ ತೀರ್ಪಿಗೆ ಒಳಗಾಗಬೇಡ್ರಿ. ಇಲ್ಲಾದ್ರೆ ಒಂದು ದೇವರ ತೀರ್ಪಿಗೆ ಒಳಗಾದರೆ ನಮ್ಮ ಪರಿಸ್ಥಿತಿ ನಾವು ತಿಳ್ಕೋಬೇಕು, ನಾವು ಎಲ್ಲಿದ್ದೇವೆ. ಹಲ್ಲೆಲೂಯಾ. ದೇವರು ಇವತ್ತು ನಮ್ಮನ್ನು ಚೆನ್ನಾಗಿ ಎಚ್ಚರಿಸಿದ್ದಾರೆ. ಹಲ್ಲೆಲೂಯಾ. ಇದೇ ಭಯಭಕ್ತಿ ಉಳ್ಳವರಾಗಿ ಸಭೆಯಲ್ಲಿ ನಡೆದುಕೊಂಡ್ರೆ ದೇವರು ನಮ್ಮನ್ನು ಖಂಡಿತ ಸಮೃದ್ಧಿ, ನಾವು ಏನನ್ನು ಬಯಸ್ತೇವೋ ದೇವರು ಅದನ್ನು ನಮಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಾದರೆ ನಮ್ಮ ದೇವರ ಭಯ ಅದು ಜ್ಞಾನಕ್ಕೆ ಮೂಲ. ದೇವರಿಗೆ ಸ್ತೋತ್ರ. ದೇವರು ಇವತ್ತಿನ ಒಂದು ವಾಕ್ಯ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಆಶೀರ್ವಾದ ಆಯಿತು, ಆದರೆ ನನಗಂತೂ ಈ ವಾಕ್ಯ ನಾನು ತುಂಬ ಬಲಪಡಿಸಿದೆ. ಹಲ್ಲೆಲೂಯಾ. ಕಾರಣ ಯಾರೆಲ್ಲ ದೇವರಿಗೆ ಭಯಪಡ್ತಾರೋ ಅವರು ದೇವರಿಗೆ ಭಯಪಡುವಾಗ ನಮ್ಮ ದೇವರು ಎಲ್ಲ ವಿಷಯದಲ್ಲಿ ಸನ್ಮಾನಿಸ್ತಾರೆ, ಗೌರವಿಸ್ತಾರೆ, ಎಲ್ಲ ವಿಷಯಗಳಲ್ಲಿ ಸಮೃದ್ಧಿಯನ್ನು ಮಾಡ್ತಾರೆ. ಅದರ ಮೂಲಕವಾಗಿ ದೇವರು ಜನರು ನಿನ್ನನ್ನು ಗುರುತಿಸ್ತಾರೆ. ಯಾವಾಗ ನೀನು ಕ್ರಿಸ್ತನಲ್ಲಿ ಇರ್ತೀಯೋ ಈ ಪ್ರತಿಕ್ರಿಯೆ ನಮ್ಮಲ್ಲಿ ಬರಬೇಕು. ನಾವು ಸತ್ತು ಹೋಗಿದ್ದೇವೆ, ಯಾರು ಚುಚ್ಚಿದ್ರು ರಿಯಾಕ್ಷನ್ ಬರಲೇಬಾರ್ದು. ಗಂಡ ಹೇಳ್ಬೋದು, ಹೆಂಡತಿ ಹೇಳ್ಬೋದು, ಅತ್ತೆ ಹೇಳ್ಬೋದು, ಸೊಸೆ ಹೇಳ್ಬೋದು, ಮಕ್ಕಳು ಹೇಳ್ಬೋದು,
ಅಥವಾ ನಮ್ಮ ನೆರೆಯವರು ಹೇಳ್ಬೋದು, ದೇವರೇ ಸ್ತೋತ್ರ. ಒಂದು ಕೆಪ್ಪೆ ಕೊಟ್ಟರು ಸುಮ್ಮನೆ ಇರಬೇಕು. ಇದನ್ನು ತೋರಿಸೋ ಅವಶ್ಯಕತೆ, ಇದನ್ನು ತೋರಿಸಲ್ಲ ನಾವು. ಹಾಲೆಲೂಯಾ. ಆದರೆ ಒಂದು ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು. ನಾವು ಅದನ್ನು ಕ್ರಿಸ್ತನ ಅಂದರೆ ಅದಕ್ಕೆ ಪ್ರತಿಕ್ರಿಯೆ ಬರಲ್ಲ. ನಾನು ಹೇಳ ಸರಿಯಾಗಿ ಅರ್ಥ ಆಯ್ತಾ? ಯಾವ ರೀತಿ ನಾವು ಹೆಣದ ರೀತಿಯಲ್ಲಿ ನಾವು ಸತ್ತೋಗಿದ್ದೇವೆ. ಈಗ ನಾವು ಕ್ಷಮಿಸಿದ್ರು ಕೂಡ ಚುಚ್ಚುವರು ಇರ್ತಾರೆ. ಹಾಲೆಲೂಯಾ. ಆದರೆ ನಮ್ಮ ರಿಯಾಕ್ಷನ್ ಆದರೂ ಕೂಡ ಕ್ಷಮಿಸಿದ್ರು. ಆ ಪಾಸ್ಟ್ರು ಆದರೂ ಕೂಡ ಅವರನ್ನು ಕ್ಷಮಿಸಿದರು. ಕಾರಣ ನಮ್ಮನ್ನು ಕ್ಷಮಿಸುವಾಗಲೂ ಅನೇಕ ಜನ ಚುಚ್ಚುತ್ತಾರೆ. ಇವತ್ತಿನ ನೂತನ ವರ್ಷದಲ್ಲಿ 2025ನೇ ವರ್ಷದ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ಪರಿಶುದ್ಧಾತ್ಮನ ನಮಗೆ ಹೇಳ್ತಾ ಇದ್ದಾರೆ, ದೇವರಿಗೆ ಭಯಪಡ್ರಿ. ಯಾವುದಕ್ಕೂ ರಿಯಾಕ್ಷನ್ ಬೇಡ. ಯಾರು ಏನು ಬೇಕಾದರೆ ಹೇಳಿ, ದೇವರು ಖಂಡಿತವಾಗಿ ನಮ್ಮನ್ನು ಸಮೃದ್ಧಿಯಾಗಿ ದೇವರು ಆಶೀರ್ವಾದ ಮಾಡ್ತಾರೆ. ಈ ಕರ್ತನ ಮುಂಜಾನೆ ವೇಳೆಯಲ್ಲಿ ಪರಿಶುದ್ಧಾತ್ಮರ ಒಂದು ಚಾಲನೆಯಲ್ಲಿ ಉಂಟಾಗೋದಕ್ಕಾಗಿ ಸ್ತೋತ್ರ. ನಿನ್ನ ಭಯದ ಕುರಿತಾಗಿ ಕರ್ತನ ಇಷ್ಟು ಸಮಯದವರೆಗೂ ದೇವರೇ ಅಪ್ಪ ಮಾತಾಡಲಿಕ್ಕೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ಭಯವೇ, ದೇವರ ಭಯವೇ ಜ್ಞಾನದ ಮೂಲ ಎಂದು ಕರ್ತನ ದೇವರ ವಾಕ್ಯ ಹೇಳುತ್ತೆ ಪ್ರಕಾರ ಸ್ವಾಮಿ. ನಿನ್ನ ಭಯ ನಮ್ಮಲ್ಲಿ ಬರಲಿ ಸ್ವಾಮಿ. ಒಂದು ವೇಳೆ ಇಷ್ಟರವರೆಗೆ ನಮ್ಮ ಜೀವಿತದಲ್ಲಿ ಭಯ ಇಲ್ಲದಿರ್ಬೋದು, ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುವಂಥ ಸಂಗತಿಗಳು, ಹಾಲೆಲೂಯಾ, ನಿಮಗೆ ಭಯ ಪಡದಿರುವಂಥ ವಿಷಯಗಳಾಗಿರ್ಬೋದು ಸ್ವಾಮಿ. ಯಾವುದೇ ವಿಷಯಗಳು ಬಂದರೂ ಸ್ವಾಮಿ, ನಮ್ಮನ್ನು ನಾವು ನಿಮ್ಮ ಪಾದದಲ್ಲಿ ಸಮರ್ಪಿಸ್ತಿದ್ದೀರಿ. ನಿನ್ನ ಭಯ ನಮ್ಮಲ್ಲಿ ಬರಲಿ, ನಿಮ್ಮ ಭಯ ನಮ್ಮಲ್ಲಿ ಬರಲಿ ಸ್ವಾಮಿ ರಾಜ. ನಿನಗೆ ನಾವು ವಿಧೇಯರಾಗಿ ಭಯಭಕ್ತಿ ಉಳ್ಳವರ ನಡೀಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಕರ್ತನೆ, ಯಾರೆಲ್ಲ ವಾಕ್ಯ ಕೇಳಿದ್ರು ನನ್ನ ಸಮೇತವಾಗಿ ಕರ್ತನೆ, ಯಾರೆಲ್ಲ ಇಲ್ಲಿ ವಾಕ್ಯ ಕೇಳಿದಾರ ಸ್ವಾಮಿ, ಅವರ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆಯಾಗಿರುವಂಥ ಎಲ್ಲ ಸಂಗತಿಗಳು, ರೋಗದ ಅವಸ್ಥೆಯಲ್ಲಿ ಇರ್ಬೋದು ಕರ್ತಂದರೆ, ಯಾರದು ಕ್ಷಮಿಸಿದ ಅವಸ್ಥೆಯಲ್ಲಿ ಇರ್ಬೋದು ಸ್ವಾಮಿ. ಕಾರಣ ಎಲ್ಲದಕ್ಕೂ ಕಾರಣ ದೇವರ ಭಯ ಸ್ವಾಮಿ. ಕರ್ತನೆ, ನಿನ್ನ ಭಯ ಓದಿರೆ ಸೋತರಿದರೆ ನಿನ್ನ ಭಯ ಕರ್ತನೆ ನಮ್ಮಲ್ಲಿ ಉಂಟಾಗಲಿ ಸ್ವಾಮಿ. ಕರ್ತನೆ, ಯಾವುದೇ ಸಂಗತಿಗಳು ಆಗಿರ್ಬೋದು, ನಮ್ಮ ಶರೀರದ ಎಲರ್ಜಿ ಆಗಿರ್ಬೋದು, ನಮ್ಮ ಶರೀರದ ರೋಗ ಆಗಿರ್ಬೋದು, ಒಂದು ವೇಳೆ ಶುಗರ್ನ ಅವಸ್ಥೆ ಆಗಿರ್ಬೋದು, BP ಆಗಿರ್ಬೋದು, ಕ್ಯಾನ್ಸರ್ ರೋಗ ಆಗಿರ್ಬೋದು, ಹಾಲೆಲೂಯಾ, ನಿನ್ನಲ್ಲಿ ಕ್ಷಮಾಪಣೆಯನ್ನು ತೋರಿಸುತ್ತೆ. ಅಂದರೆ ದೇವರಲ್ಲಿ ನಿನ್ನ ಭಯ ಪಟ್ಟಿಲ್ಲ ಎಂಬುದಾಗಿ ತೋರಿಸುತ್ತೆ. ಒಂದು ವೇಳೆ ಅಂಥ ಸಂಗತಿಗಳು ನಮ್ಮಲ್ಲಿ ಇರೋದಾದರೆ ಇವತ್ತು ಯಾರು ನಮ್ಮನ್ನು ದ್ವೇಷ ಮಾಡಲಿ, ಯಾರು ನಮ್ಮನ್ನು ಅಸೂಯೆ ಪಡಲಿ, ಅದಕ್ಕೆ ನಾವು ಉತ್ತರ ಕೊಡುವುದಿಲ್ಲ ಸ್ವಾಮಿ. ನಾವು ಸತ್ತ ಪಾಪದ ಪಾಲಿಗೆ ಸತ್ತಂತ ಹೆಣದ ರೀತಿಯಲ್ಲಿ ಸ್ವಾಮಿ ನಾವು ಜೀವಿಸ್ತೇವೆ ಸ್ವಾಮಿ. ನಮ್ಮನ್ನು ಕರ್ತನೆ, ನೀವು ನಮ್ಮನ್ನು ಮಾನಿಸ್ತೀರ, ನಾವು ನಂಬುತ್ತೇವೆ ಸ್ವಾಮಿ. ಏನೇ ಆದರೂ ನೀವು ನಮ್ಮ ಪಕ್ಷ ಇರ್ತೀರ ನಾವು ನಂಬುತ್ತೇವೆ ಸ್ವಾಮಿ. ಒಂದು ಕರ್ತನೆ ಗಳಿಗೆಯಲ್ಲಿ ಅವಮಾನಕ್ಕೆ ಬದಲಾಗಿ 2 ಮಾನವನ್ನು ಕೊಡೋ ದೇವರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ಈ ಮುಂಜಾನೆ ಆರಾಧನೆಯನ್ನು ನಿಮ್ಮ ಪಾದದಲ್ಲಿ ನಾವು ಸಮರ್ಪಿಸ್ತಾ ಇದ್ದೀರಿ. ಇದರ ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ ಸ್ವಾಮಿ. ಅದೇ ಶ್ರೀನಾಮದಲ್ಲಿ ತಂದೆಯಾದ ದೇವರೇ.